ಪ್ರೈಸ್ ಗಾಡ್. ದೇವರ ನಮ್ಮನ್ನು ಆಶೀರ್ವದಿಸಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಮಗೆ ಶುಭಾಶಯಗಳು. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಮ್ಮ ಇಂದಿನ ಸಂದೇಶದ ಶೀರ್ಷಿಕೆ, ಜೀವನದಲ್ಲಿ ದೇವರಿಗೆ ಮೊದಲ ಸ್ಥಾನ ನೀಡದಿದ್ದರೆ ನಮ್ಮ ದಿನಗಳು ದುಃಖಕರವಾಗಿರುತ್ತದೆ. ಜ್ಞಾನೋಕ್ತಿಗಳು 3:5-6 ಬರೆದಿದೆ, ಸುಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸವಿಡು, ನಿನ್ನ ಎಲ್ಲ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು, ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು. ನಮ್ಮ ನೈಸರ್ಗಿಕ ಜೀವನದಲ್ಲಿ ನಾವು ಬೆಳೆದಂತೆ ನಮ್ಮ ಐಹಿಕ ಪೋಷಕರಿಂದ ಹೆಚ್ಚು ಸ್ವತಂತ್ರರಾಗುತ್ತೇವೆ. ನಾವು ಪ್ರಬುದ್ಧರಾದಾಗ ನಮ್ಮ ಸ್ವಂತ ವೃತ್ತಿ ಮತ್ತು ಮನೆಗಳನ್ನು ನಿರ್ಮಿಸಲು ನಾವು ಪ್ರಾರಂಭಿಸುತ್ತೇವೆ ಮತ್ತು ಕೆಲವು ವರ್ಷಗಳ ನಂತರ ವೈವಾಹಿಕ ಜೀವನದಲ್ಲಿ ಪತಿ ಮತ್ತು ಪತ್ನಿ ಯಾವುದೇ ಭಾವನಾತ್ಮಕ ಸಂವಹನ ಮತ್ತು ಬೆಂಬಲವಿಲ್ಲದೆ ತಮ್ಮ ಸ್ವಂತ ಜೀವನಕ್ಕೆ ಪ್ರತ್ಯೇಕವಾಗಿರುವುದನ್ನು ನಾವು ನೋಡುವುದು ಅಸಾಮಾನ್ಯವೇನಲ್ಲ. ಆದರೆ ನಾವು ನಂಬಿಕೆಯಲ್ಲಿ ಪ್ರಬುದ್ಧರಾದಾಗ ನಾವು ನಮ್ಮ ಸ್ವರ್ಗೀಯ ತಂದೆಯ ಮೇಲೆ ಹೆಚ್ಚು ಅವಲಂಬಿತರಾಗುತ್ತೇವೆ ಎಂದು ತಿಳಿಯುವುದು ಆಸಕ್ತಿದಾಯವಾಗಿದೆ, ಅಲ್ಲವೇ? ನಾವು ಪ್ರಬುದ್ಧರಾದಾಗ, ನಾವು ಬೆಳೆದಾಗ ನಮ್ಮ ಸ್ವರ್ಗೀಯ ತಂದೆಯಿಂದ ನಮಗೆ ಬಿಡುವುದಕ್ಕೆ ಆಗಲ್ಲ. ನಾವು ಮತ್ತು ಹತ್ರ ದೇವರ ಹತ್ರ ಬಂದು ಅವಲಂಬಿತರಾಗಿ ಜೀವನ ಮಾಡೋಕ್ಕೆ ನಾವು ಶುರು ಮಾಡುತ್ತೇವೆ, ಅಲ್ಲವೇ? ಹಲ್ಲೆಲೂಯಾ. ಎಫೆಸದವರಿಗೆ 5:15-17 ಹೀಗೆ ಬರೆಯಲಾಗಿದೆ, ನೀವು ನಡಕೊಳ್ಳುವ ರೀತಿಯನ್ನು ಜಾಗರೂಕತೆಯಿಂದ ನೋಡಿಕೊಳ್ಳಿ, ಜ್ಞಾನವಿಲ್ಲದವರಾಗಿರದೆ ಜ್ಞಾನವಂತರಾಗಿರ್ರಿ, ದಿನಗಳು ಕೆಟ್ಟದವುಗಳಾಗಿರುವುದರಿಂದ ಕಾಲವನ್ನು ಸುಮ್ಮನೆ ಕಳೆಯದೆ ಉಪಯೋಗಿಸಿಕೊಳ್ಳಿರಿ, ಬುದ್ಧಿಹೀನರಾಗಿ ನಡೆಯದೆ ಕರ್ತನ ಚಿತ್ತವೇನೆಂಬುದನ್ನು ವಿಚಾರಿಸಿ ತಿಳಿದವರಾಗಿರಿ. ವಿಶ್ವಾಸಿಗಳಿಗೆ ದೇವರು ಹೇಳ್ತಾ ಇದ್ದಾರೆ, ನಾವು ಮೂರ್ಖರಾಗಿ ಜೀವನ ಮಾಡಬಾರದು, ನಾವು ಸಮಯವನ್ನು ವೇಸ್ಟ್ ಮಾಡಬಾರದು, ಮತ್ತೆ ನಾವು ಕರ್ತನ ಚಿತ್ತವೇನೆಂಬುದನ್ನು ವಿಚಾರಿಸಿ ತಿಳಿದವರಾಗಿ ಜೀವನ ಮಾಡಬೇಕು ಅಂತ. ಬುದ್ಧಿಹೀನರು ಅಂದರೆ, ಮೂರ್ಖರು ಅಂದರೆ ದೇವರ ವಾಕ್ಯದಿಂದ ಪ್ರಬುದ್ಧರಾಗದವರು ಮತ್ತು ಅದರಂತೆ ಬದುಕುವವರು. ಬುದ್ಧಿವಂತರೆಂದರೆ ತಮ್ಮ ಜೀವನವನ್ನು ಬುದ್ಧಿವಂತಿಕೆಯಿಂದ ದೇವರ ವಾಕ್ಯದಿಂದ ಪ್ರಬುದ್ಧರಾಗಿ ಬದುಕುತ್ತಾರೆ. ಎಲ್ಲರಿಗೂ ಒಂದೇ ವಾಕ್ಯ ದೇವರು ಕೊಟ್ಟಿರುವುದು, ಒಂದೇ ಬೈಬಲ್ ಕೊಟ್ಟಿರುವುದು, ಪಾಸ್ಟರು ಬೋಧಿಸುವುದು ಎಲ್ಲರ ಹತ್ರನೇ. ಆದರೆ ಎಲ್ಲರೂ ಒಂದೇ ಥರ ಅರ್ಥ ಮಾಡಿಕೊಳ್ಳುವುದಿಲ್ಲ. ಕೆಲವರಿಗೆ ಅದು ಚೆನ್ನಾಗಿ ಅರ್ಥವಾಗಿ ಅವರಿಗೆ ಗೊತ್ತಿದೆ, ಹೌದು ನಾನು ಹೀಗೆ ಪಾಲಿಸಬೇಕು, ಆದರೆ ಮಾತ್ರ ನನ್ನ ಜೀವನ ಪರಿವರ್ತನೆ ಆಗುವುದು ಅಂತ. ಕೆಲವರಿಗೆ ಅದು ಅರ್ಥವಾಗುತ್ತೆ, ಅವರು ಅದೇ ಥರ ಮಾಡಿಕೊಂಡು ಹೋಗ್ತಾರೆ. ಆದರೆ ತುಂಬ ವಿಶ್ವಾಸಿಗಳಿಗೆ ವಾಕ್ಯಗಳು ಅರ್ಥವಾಗುವುದಿಲ್ಲ, ಮತ್ತೆ ಅರ್ಥವಾಗಿರಬಹುದು, ಆದರೆ ಅವರು ತಿಳ್ಕೊಳ್ತಾರೆ ಇದು ತುಂಬ ಕಷ್ಟ, ಹಿಂಗೆ ಎಲ್ಲ ಪಾಲಿಸೋದು ಕಷ್ಟ ಎಂದು ಹೇಳಿ ಮೂರ್ಖರು ಥರ ಜೀವನ ಮಾಡ್ತಾರೆ. ನಾವು ಹಂಗೆ ಮಾಡಬಾರದು. ಯೇಸು ಕ್ರಿಸ್ತನಲ್ಲಿ ನಮಗೆ ನೀಡಲಾಗಿದ ಎಲ್ಲದರ ಬೆಳಕಿನಲ್ಲಿ ನಡೆಯಲು ನಮಗೆ ಸೂಚಿಸಲಾಗಿದೆ. ಯೋಹಾನ 8:12, ಎಫೆಸದವರಿಗೆ 5:8. ನಾವು ಬೆಳಕಿನಲ್ಲಿ ನಡೆಯಬೇಕು ಅಂದರೆ ನಾವು ಕತ್ತಲಲ್ಲಿ ನಡೆಯುತ್ತಾ ಇದ್ದವರು. ಈಗಲೂ ನಾವು ಕತ್ತಲಲ್ಲೇ ನಡೆಯಬಾರದು. ಏನು ಬೆಳಕು ಎಂದು ನಾವು ಅರ್ಥ ಮಾಡಿಕೋಬೇಕು. ಬೆಳಕಂದರೆ ಪ್ರೀತಿ, ಸಂತೋಷ ಮತ್ತು ಸದಾಚಾರ. ನಾವು ಪರಿವರ್ತನೆ ಆಗಿರಬೇಕು. ನಾವು ಪ್ರೀತಿ, ಸಂತೋಷ, ಸದಾಚಾರದಲ್ಲಿ ನಡೆಯಬೇಕು. ಆದರೆ ನಾವಿನ್ನೂ ನಮ್ಮ ಪಾಪದಲ್ಲಿ, ನಾವು ಹಳೆಯ ಸ್ವಭಾವದಲ್ಲಿ ನಡೆದರೆ ನಾವಿನ್ನೂ ಕತ್ತಲಲ್ಲೇ ಇರ್ತೀರಿ. ಇದು ನಾವು ವಿಶ್ವಾಸಿಗಳಾಗಿ ಅರ್ಥ ಮಾಡಿಕೊಳ್ಳಬೇಕು. ನಾವು ಬೆಳಕಿನಲ್ಲಿ ಏಕೆ ಎಚ್ಚರಿಕೆಯಿಂದ ನಡೆಯಬೇಕು ಅಂತ ದೇವರು ಎಚ್ಚರಿಸುತ್ತಾ ಇದ್ದಾರೆ. ದೇವರು ಹೇಳ್ತಾ ಇದ್ದಾರೆ, ದಿನಗಳು ಕೆಟ್ಟವು, ಅದಕ್ಕೆ ಉದ್ದೇಶಪೂರ್ವಕ ಜಾಗರೂಕತೆ ಇಲ್ಲದೆ ನಮ್ಮ ಸುತ್ತುವರೆದಿರುವ ದುಷ್ಟವನ್ನು ನಮ್ಮನ್ನು ಆವರಿಸುತ್ತದೆ. ಸುರಕ್ಷತೆಯನ್ನು ಹೊಂದಲು ನಾವು ದೇವರ ಹತ್ತಿರವಾಗಿರಬೇಕು. ದೇವರು ನಮ್ಮ ಹತ್ತಿರವಿದ್ದರೆ ಏನೇ ಕೆಟ್ಟದು ಬಂದರೂ ನಮಗೆ ಅದು ಎಫೆಕ್ಟ್ ಆಗೋಲ್ಲ. ಕೆಟ್ಟದು ಎಲ್ಲರಿಗೂ ಬರುತ್ತದೆ, ಆದರೆ ಅದರಿಂದ ನಮಗೆ ಕೆಟ್ಟದಾಗಬಾರದು. ಅದಕ್ಕೆ ದೇವರು ನಮಗೋಸ್ಕರ ಫೈಟ್ ಮಾಡಬೇಕು, ದೇವರು ನಮ್ಮ ಜೊತೆಗೆ ಇರಬೇಕು. ಅದಕ್ಕೆ ನಾವು ನೀತಿವಂತರಾಗಿ ಜೀವನ ಮಾಡಿದರೆ ಮಾತ್ರ ದೇವರು ನಮ್ಮ ಜೊತೆಗೆ ಇರುವುದು ಎಂದು ನಾವು ಅರ್ಥ ಮಾಡಿಕೋಬೇಕು. ಬೆಳಕಿನಲ್ಲಿ ಮಾತ್ರ ದೇವರಿರುವುದು, ಕತ್ತಲಲ್ಲಿ ದೇವರಿರುವುದಿಲ್ಲ. ಹೌದಲ್ವೇ? ನಿಮಗೆ ಗೊತ್ತಲ್ಲ. ಸೊ ನಾವು ಬೆಳಕಿನಲ್ಲಿ ಜೀವನ ಮಾಡಿದರೆ ಮಾತ್ರ ದೇವರು ನಮ್ಮ ಜೊತೆಗೆ ಇರ್ತಾರೆ. ಆವಾಗ ಕೆಟ್ಟದು ಬಂದರೂ ನಮಗೆ ಏನು ಎಫೆಕ್ಟ್ ಆಗುವುದಿಲ್ಲ.
ಮೊದಲನೇ ಯೋಹಾನ 1:6 ಬರೆದಿದೆ, ನಾವು ಆತನ ಸಂಗಡ ಅನ್ಯೋನ್ಯತೆ ಉಳ್ಳವರಾಗಿದ್ದೇವೆಂದು ಹೇಳಿ ಕತ್ತಲೆ ಅಂದ್ರೆ ಪಾಪ ಮತ್ತು ಅನ್ಯಾಯ, ಕತ್ತಲೆಯಲ್ಲಿ ನಡೆದರೆ ಸುಳ್ಳಾಡುವವರಾಗಿದ್ದೇವೆ, ಸತ್ಯವನ್ನ ಅನುಸರಿಸುವವರಲ್ಲ. ನಾವು ಹೇಳ್ತೇವೆ, ಹೌದು ನಾನು ಜ್ಞಾನ ಸ್ನಾನ ತಕ್ಕೊಂಡಿದ್ದೀನಿ, ನಾನು ಚರ್ಚಲ್ಲಿ ಹೋಗ್ತಾ ಇದ್ದೀನಿ, ಪ್ರೇಯರ್ ಮಾಡ್ತಾ ಇದ್ದೀನಿ, ಬೈಬಲ್ ಓದ್ತಾ ಇದ್ದೀವಿ ಇಂದೆಲ್ಲ ನಾವು ಹೇಳಬಹುದು. ಆದರೆ ನಾವು ಸದಾಚಾರದಲ್ಲಿ ನಡೀತಾ ಇಲ್ಲದಿದ್ದರೆ ನಾವು ಮತ್ತು ಕತ್ತಲಲ್ಲೇ ಇರುವುದು, ಕತ್ತಲಲ್ಲಿ ಇದ್ದು ನಾವು ಸುಳ್ಳು ಹೇಳಿ ಜೀವನ ಮಾಡುವುದು ಅಂತ ಈ ವಾಕ್ಯ ಹೇಳುತ್ತದೆ. ನಾವು ದೇವರಿಗೆ ಹತ್ತಿರವಾದಾಗ ಅವನು ನಮಗೆ ಶಾಂತಿಯು ಭರವಸೆ ನೀಡಿದ್ದಾನೆ. ಮತ್ತಾಯ 11:28-29 ಯೇಸುದೇವರು ಹೇಳಿದರು, ಕಷ್ಟಪಡುವವರೇ ಮತ್ತು ಭಾರ ಹೊತ್ತುವವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು. ನನ್ನ ನೊಗವನ್ನು ನಿನ್ನ ಮೇಲೆ ತೆಗೆದುಕೊಂಡು ನನ್ನಿಂದ ಕಲಿತುಕೊಳ್ಳಿರಿ, ನೀವು ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿಯನ್ನು ಕಂಡುಕೊಳ್ಳುವಿರಿ. ಕ್ರಿಸ್ತನು ತನ್ನ ನೊಗವನ್ನು ಹೊತ್ತುಕೊಳ್ಳದೆ ಯಾರಿಗೂ ವಿಶ್ರಾಂತಿಯನ್ನು ಭರವಸೆ ನೀಡಲಿಲ್ಲ. ಆತನ ನೊಗ ಏನು? ವಿಧೇಯತೆಯ ನೊಗ. ಯೇಸುದೇವರು ಹೇಳಿದರು, ಹೌದು ನೀವು ತುಂಬಾ ಭಾರವನ್ನು ಹೊತ್ತಿಕೊಂಡು ಜೀವನ ಮಾಡ್ತಾ ಇದ್ದೀರಿ, ನನ್ನ ಹತ್ರ ಬನ್ರಿ, ನನ್ನ ನೊಗವನ್ನು ಹೊತ್ತಿಕೊಂಡು ನನ್ನಿಂದ ಕಳೆಯಿರಿ, ಆವಾಗ ನಿಮಗೆ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿಯನ್ನು ಸಿಗುತ್ತದೆ. ನಾವು ಜೀಸಸ್ನ ನೊಗವನ್ನು ಹೊತ್ತುಕೊಂಡಾಗ ನಾವು ನಮ್ಮ ಸ್ವಂತ ದಾರಿಯಲ್ಲಿ ಹೋಗಲು ಸಾಧ್ಯವಲ್ಲ, ಆದರೆ ನಾವು ದೇವರ ಮಾರ್ಗಗಳನ್ನು ಮತ್ತು ಚಿತ್ತಕ್ಕೆ ಸಲ್ಲಿಸಬೇಕು. ಆಗ ನಾವು ಜೀವನದ ಹೋರಾಟಗಳನ್ನು ಸುಲಭವಾಗಿ ಎದುರಿಸಬಲ್ಲೆ ಮತ್ತು ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಹೊಂದಬಲ್ಲೆ. ಎಫೆಸದವರಿಗೆ 5:16 ಹೇಳುತ್ತದೆ, ದಿನಗಳು ಕೆಟ್ಟವುಗಳಾಗಿರುವುದರಿಂದ ಕಾಲವನ್ನು ಸುಮ್ಮನೆ ಕಳೆಯದೆ ಉಪಯೋಗಿಸಿಕೊಳ್ಳಿರಿ. ಟೈಮ್ ಇಸ್ ಮನಿ, ಟೈಮ್ ಇಸ್ ಸೋ ಪ್ರೆಷಿಯಸ್. ಸಮಯವು ಅಮೂಲ್ಯವಾಗಿದೆ. ಹಾಗೇ ನಾವು ಸುಮ್ಮನೆ ಮಲಗಿ ವೇಸ್ಟ್ ಮಾಡಿಕೊಂಡ್ರೆ ಅದು ನಮಗೆ ನಷ್ಟ ಆಗುತ್ತೆ ಎಂದು ನಾವು ಅರ್ಥ ಮಾಡಿಕೋಬೇಕು. ಯಾಕೆಂದ್ರೆ ಎಲ್ಲರ ಸುತ್ತಮುತ್ತಲಿನಲ್ಲಿ ಕಟ್ಟವು ಇದೆ, ನಮಗೆ ಕಾಣುವುದಿಲ್ಲ. ಈ ಸಬ್ಜೆಕ್ಟ್ ನಮಗೆ ತಿಳಿಲಿಲ್ಲ, ಯೇಸುದೇವರ ಹತ್ರ ಬರಕ್ ಮುಂಚೆ ಈ ಸಬ್ಜೆಕ್ಟ್ ನಮಗೆ ತಿಳಿಲಿಲ್ಲ. ಇದೇನು ಹೊಸ ಸಬ್ಜೆಕ್ಟ್ ಏನೂ ಅಲ್ಲ, ನಮಗಿದು ಹೊಸ ಸಬ್ಜೆಕ್ಟ್ ಇರಬೇಕು, ಆದರೆ ಇದು ಹೊಸ ಸಬ್ಜೆಕ್ಟ್ ಅಲ್ಲ, ಈ ಲೋಕದಲ್ಲಿ ನಡೀತಾ ಇದೆ. ಆದರೆ ನಾವು ಅಜ್ಞಾನಿಗಳಾಗಿ, ನಮಗೆ ಇದನ್ ಬಗ್ಗೆ ಜ್ಞಾನ ಸಿಗಲಿಲ್ಲ, ನಾವು ಅಜ್ಞಾನಿಗಳಾಗಿ ನಡೀತಾ ಇದ್ದೇವೆ. ಆದರೆ ಈಗ ಯೇಸುದೇವರ ಹತ್ರ ಬಂದು ನಮಗೆ ಜ್ಞಾನ ಸಿಕ್ತು, ಆದರೂ ನಾವು ಅಜ್ಞಾನಿಗಳಾಗಿ ನಡೆಯಬಾರದು, ಬಹಳ ಜಾಗರೂಕತೆಯಿಂದ ನಾವು ನಡೆಯಬೇಕು. ಅದಕ್ಕೆ ರಿಲಿಜಿಯಸ್ ಲೈಫ್ ಅಂತ ಹೇಳುವುದಿಲ್ಲ, ಜಾಣತನ, ಬುದ್ಧಿವಂತರಾಗಿ ಜೀವನ ಮಾಡುವುದು. ಇದೇನೋ ಒಂದು ರಿಲಿಜಿಯಸ್ ಲೈಫಾ, ನನಗಂಗೆಲ್ಲ ರಿಲಿಜಿಯಸ್ ಲೈಫ್ ಎಲ್ಲ ಮಾಡೋಕ್ಕಾಗಲ್ಲ ಅಂತ ಚಿಕ್ಕವರಾದರೂ ತುಂಬಾ ಜನರು ಹೇಳ್ತಾರೆ. ಇದು ರಿಲಿಜಿಯಸ್ ಲೈಫ್ ಅಲ್ಲ, ನಾವು ಬುದ್ಧಿವಂತರಾಗಿ ಆಶೀರ್ವದಿಸಲ್ಪಟ್ಟವರಾಗಿ ನಾವು ಜೀವನ ಮಾಡಬೇಕಂದ್ರೆ ದೇವರು ಹೇಳಿರುವ ಪ್ರಕಾರ ನಾವು ಜೀವನ ಮಾಡಬೇಕು. ಅಲ್ಲ ಅಂದ್ರೆ ಎಲ್ಲರಿಗೂ ಕಷ್ಟ ಬರ್ತದೆ, ಈ ದುಷ್ಟಶಕ್ತಿಗಳು ನಮ್ಮನ್ನು ಸೋಲಿಸುತ್ತಾರೆ. ಕ್ರಿಸ್ತನು ತನ್ನ ನೊಗವನ್ನು ಹೊತ್ತುಕೊಳ್ಳದೆ ಯಾರಿಗೂ ವಿಶ್ರಾಂತಿಯನ್ನು ಭರವಸೆ ನೀಡಲಿಲ್ಲ ಅಂತ ನಾವು ಅರ್ಥ ಮಾಡ್ಕೋಬೇಕು. ಮತ್ತು ಕೆಟ್ಟದನ್ನು ಗೆಲ್ಲಲು ಕೆಟ್ಟದಕ್ಕಾಗಿ ಕೆಟ್ಟದನ್ನು ನಾವು ಮಾಡಬಾರದು ಮತ್ತು ಪ್ರಲೋಭನೆಗಳಲ್ಲಿ ನಾವು ಬೀಳಬಾರದು. ಇದೆಲ್ಲ ಹೊಸ ಸಬ್ಜೆಕ್ಟು, ನಾವು ತಿಳ್ಕೊಳ್ಳಬೇಕು, ಕಲಿಯಬೇಕು, ಅದೇ ತರ ಜೀವನ ಮಾಡಬೇಕು. ನಾವೇನು ಇಷ್ಟು ದಿನ ತನಕ ಯಾರಾದರೂ ನಮಗೆ ಕೆಟ್ಟದು ಮಾಡಿದರೆ ನಾವು ಅವರಿಗೆ ಕೆಟ್ಟದು ಮಾಡುತ್ತೇವೆ. ನಮ್ಮ ಒಳಗಡೆ ಒಂಥರ ಸೇಡಿನ ಸ್ಪಿರಿಟ್ ಹಂಗೇ ಬರ್ತದೆ ಅಲ್ಲವಾ? ಒಂದು ಸೇಡಿನ ರಿವೆಂಜ್ಫುಲ್ ಸ್ಪಿರಿಟ್, ಯಾರಾದರೂ ನಮಗೆ ಕೆಟ್ಟದು ಮಾಡಿದರೆ ತಕ್ಷಣ ರಿವೆಂಜ್ಫುಲ್ ಸ್ಪಿರಿಟ್ ಬಂದ್ಬಿಡ್ತದೆ. ಅದೇನು? ಅದು ಕೆಟ್ಟದು ಯುದ್ಧ ಮಾಡಿದರೆ ನಮಗೆ ಕೆಟ್ಟದೇ ಆಗತ್ತೆ. ಇದೇ ತರ ನಾವು ಜೀವನ ಮಾಡಿರೋದು ದೇವರ ಮಕ್ಕಳೇ ಅರ್ಥ ಮಾಡಿಕೋಬೇಕು. ನಾವಿನ್ನೂ ಅದೇ ತರ ಜೀವನ ಮಾಡಬಾರದು. ಹಲ್ಲೆಲೂಯಾ. ಇಲ್ಲದಿದ್ದರೆ ನಾವು ಜೀವನದಲ್ಲಿ ಮತ್ತೆ ಅನೇಕ ತೊಂದರೆಗಳು ಮತ್ತು ಶಾಪಗಳನ್ನು ಸೇರಿಸುತ್ತೇವೆ. ನಾವು ಕ್ರಿಸ್ತನಲ್ಲಿ ಬಂದು ಆದರೂ ನಾವು ಹಳೆಯ ಜೀವನ ಮುಂದುವರಿಸಿದರೆ ನಮ್ಮ ಜೀವನದಲ್ಲಿ, ನಾನು ಯಾವಾಗಲೂ ನನ್ನ ಬೋಧನೆಯಲ್ಲಿ ಎಲ್ಲರಿಗೂ ಹೇಳುತ್ತಾ ಇದ್ದೀನಿ, ನಾವು ಮತ್ತು ನಮ್ಮ ಸ್ವಂತ ಜೀವನದಲ್ಲಿ ಮತ್ತು ನಮ್ಮ ಕುಟುಂಬದಲ್ಲಿ ನಾವು ಶಾಪಗಳನ್ನು ಸೇರಿಸುತ್ತಾ ಇರುತ್ತೇವೆ. ಬರೀ ಚರ್ಚ್ ಬಂದು ಹೋಗ್ತೀವಿ, ಆದರೆ ನಮ್ಮ ಸ್ವಭಾವಕ್ಕೆ ಏನು ಚೇಂಜ್ ಇಲ್ಲ. ಯಾರಾದರೂ ಕೆಟ್ಟದು ಮಾಡಿದ್ರೆ ನಾವು ಮಾಡೇ ಮಾಡುತ್ತೇವೆ. ಹಂಗೆ ಮಾಡಬಾರದು. ಕೆಟ್ಟದನ್ನು ಒಳ್ಳೆಯತನದಿಂದ ನಾವು ಜಯಿಸಬೇಕು. ಅದಕ್ಕೆ
ನಾವು ಅಭ್ಯಾಸ ಮಾಡಬೇಕು. ಅದಕ್ಕೆ ನಾವು ಚರ್ಚಲ್ಲಿ ಬರ್ತಾ ಇರೋದು, ಬೈಬಲ್ ಸ್ಟಡಿಯನ್ನು ನಾವು ಅಟೆಂಡ್ ಮಾಡುವುದು ಅಂತ ನೀವು ಅರ್ಥ ಮಾಡ್ಕೋಬೇಕು. ನಾವು ಕೋಪಕ್ಕೆ ಕೋಪ, ಸೇಡಿಗೆ ಸೇಡು, ದ್ವೇಷಕ್ಕಾಗಿ ದ್ವೇಷವನ್ನು ಪ್ರತಿಕ್ರಿಯಿಸಬಾರದು. ಇದೇ ಬೆಳಕಿನಲ್ಲಿ ನಡೆಯುವುದು. ಮತ್ತೆ ಕೋಪಕ್ಕೆ ಕೋಪ, ದ್ವೇಷಕ್ಕೆ ದ್ವೇಷ ಮತ್ತು ಸೇಡಿಗೆ ಸೇಡು ನಾವು ಮಾಡುತ್ತಾ ಇದ್ದರೆ ನಾವು ಇನ್ನೂ ಕತ್ತಲಲ್ಲೇ ನಡೆಯುತ್ತೇವೆ. ಕತ್ತಲಲ್ಲಿ ನಡೆದರೆ ಏನಾಗುತ್ತದೆ ದೇವರ ಮಕ್ಕಳೇ? ಅಲ್ಲಿ ಹಾವು ನೊಣೆಗಳು ಏನೇನಿರುತ್ತದೆ ಎಂದು ನಮಗೆ ಗೊತ್ತಾಗಲ್ಲ. ಅದೆಲ್ಲ ಬಂದು ಕಚ್ಚುತ್ತದೆ, ತುಂಬಾ ನೋವಾಗುತ್ತದೆ ಅಲ್ಲವೇ? ಬೆಳಕಿನಲ್ಲಿ ಇದ್ದರೆ ಅಲ್ಲೂ ಬರ್ತದೆ, ಹಾವು ಕೀಟಗಳು ಎಲ್ಲ ಬರ್ತದೆ. ಬೆಳಕಿನಲ್ಲಿ ಇರುವುದರಿಂದ ನಮಗೆ ಸುಮ್ಮನೆ ಓಡಿ ಹೋಗ್ಬಹುದು, ಅಲ್ಲಾಂದ್ರೆ ಜಸ್ಟ್ ಏನಾದ್ರೂ ಮಾಡಬಹುದು ಅಲ್ಲವೇ? ಆದ್ರೆ ನಮ್ಗೆ ಕತ್ತಲಲ್ಲಿ ಇದ್ರೆ ನೋಡಿ, ನೀವು ಕಣ್ಣು ಪೂರ ಮುಚ್ಚಿಬಿಟ್ಟು ನೋಡಿ, ಏನಾದ್ರೂ ಕಾಣಿಸುತ್ತಾ? ಹಿಂಗೆಲ್ಲ ನೋಡಬಾರದು. ಫುಲ್ಲು ಮುಚ್ಚಿಬಿಟ್ಟು ನೋಡಿ, ಏನು ಕಾಣುವುದಿಲ್ಲ. ಅದೇ ತರ ಕತ್ತಲು, ಪಾಪ ಅಂದರೆ ಅದು. ದುಷ್ಟರು ಬಂದ್ರೆ, ಸ್ವಂತ ಮನೆಯವರಾದರೂ ದುಷ್ಟರಾಗಿ ಬಂದ್ರೆ, ಇಲ್ಲ ಬನ್ನಿ ಹಾವಿನ ಮಗಳು, ಹಾವಿನ ಮಗ, ಅಲ್ಲ ಅಂದ್ರೆ ಅಂತವರು ಬಂದರೂ ನಮ್ಗೂ ಗೊತ್ತಾಗಲ್ಲ. ಅವ್ರನ್ನೆಲ್ಲ ನಾವು ಊಟ ಬಿಡಿಸ್ತೇವೆ, ಅವ್ರನ್ನೆಲ್ಲ ನಾವು ಬೆಳೆಸುತ್ತೇವೆ, ಅವ್ರ ಜೊತೆಗೆ ಮಲ್ಗ್ತೇವೆ. ನಮ್ಗೇನು ಗೊತ್ತಿಲ್ಲ. ಅರ್ಥ ಮಾಡಿಕೋಬೇಕು. ಯಾರು ಯಾರು ಅಂತ ನಮ್ಗೆ ತಿಳುವಳಿಕೆ ಉಂಟಾಗುವುದಿಲ್ಲ. ಇದೆಲ್ಲ ನೀವು ಅರ್ಥ ಮಾಡಿಕೋಬೇಕು. ಇದೇ ದೇವರು ಕರೆದಿರುವ ಜೀವನ. ರೋಮಪುರದವರಿಗೆ 12:21 ಬರೆದಿದೆ, ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆಯದನದಿಂದ ಕೆಟ್ಟತನವನ್ನು ಸೋಲಿಸು. ಒಳ್ಳೆಯದಿಂದ. ಇದು ನಮಗೆ ಅಭ್ಯಾಸ ಇಲ್ಲ. ನಮಗಿದೆ ತುಂಬಾ ಕಷ್ಟ ಅಂತ ಅನಿಸುತ್ತದೆ. ಆದರೆ ನಾವು ಅದು ಕಷ್ಟ ಅಂತ ಹೇಳ್ಬಿಟ್ಟು ಅದೇ ತರ ಜೀವನ ಮಾಡಿದರೆ, ದೇವರ ಮಕ್ಕಳೇ, ನಾನು ಯಾವಾಗಲೂ ಹೇಳ್ತೀನಿ, ಪಕ್ಕದ ಮನೆಯವರು ನಮಗೆ ಶಾಪ ಮಾಡುವುದಲ್ಲ, ಅಲ್ಲಾಂದ್ರೆ ನೆಂಟರು ಶಾಪ ಮಾಡುವುದಲ್ಲ, ಅಲ್ಲಾಂದ್ರೆ ಇನ್ನೊಬ್ಬರು ಶಾಪ ಮಾಡುವುದಲ್ಲ. ಅವರು ಮಾಡ್ತಾ ಇರಬಹುದು, ಅವರವರ ಕೆಲಸ ಮಾಡ್ತಾರೆ, ಕಟ್ಟವರ ಕೆಲಸ ಮಾಡ್ತಾರೆ. ಆದರೆ ನೋಡಿ, ಕತ್ತಲಲ್ಲಿ ನಡೆದರೆ ಮಾತ್ರ ನಮಗದ ಚುಚ್ಚುವುದು. ಅರ್ಥ ಮಾಡಿಕೊಳ್ಳಿ. ಬೆಳಕಲ್ಲಿ ನಾವು ನಡೆದರೆ ನಮಗೇನು ಆಗುವುದಿಲ್ಲ ಅಂತ ನಾವು ಅರ್ಥ ಮಾಡ್ಕೋಬೇಕು. ಮತ್ತೆ ಕತ್ತಲಲ್ಲಿ ನಡೆದರೆ ಅದೆಲ್ಲ ನಮ್ಗೆ ಬಂದು ಕಚ್ಚುತ್ತದೆ, ಕಚ್ಚಿ ಕೊಂದ್ಬಿಡ್ತಾರೆ ಅವರೆಲ್ಲ. ಅರ್ಥ ಮಾಡಿಕೊಳ್ಳಿ. ವಿಷ ಇರುವ ಹಾವುಗಳು ಕೊಲ್ಲುವುದಿಲ್ವಾ? ಕೊಲ್ಲುತ್ತಾರೆ. ನಾವು ಆತ್ಮೀಯವಾಗಿ ಸತ್ತು ಹೋಗ್ಬಿಡ್ತೇವೆ. ಅರ್ಥ ಮಾಡಿಕೊಳ್ಳಿ. ಹಲ್ಲೆಲೂಯ. ಕ್ರಿಶ್ಚಿಯನ್ನರಾಗಿ ನಾವು ನಮ್ಮ ಜೀವನವನ್ನು ಆನಂದಿಸಬಹುದು, ಏಕೆಂದರೆ ನಾವು ದೇವರ ಮಾರ್ಗದಲ್ಲಿ ನಡೆಯಲು ಸಿದ್ಧರಾಗಿದ್ದೇವೆ. ಆಗಿದ್ದೀರಾ ದೇವರ ಮಕ್ಕಳೇ? ಬೆಳಕಿನಲ್ಲಿ ನಡೆಯೋದಕ್ಕೆ ವಿಶ್ವಾಸಿಗಳು ಸಿದ್ಧರಾಗಿದ್ದೀರಾ? ಅಲ್ಲ, ಇನ್ನೂ ಕತ್ತಲಲ್ಲೇ ನನಗೂ ನಡೆಯಬೇಕು, ಅಲ್ಲೇ ದೇವರು ಬಂದು ನನಗೇನು ಮಾಡಬೇಕು ಅಂದ್ರೆ ಕತ್ತಲಲ್ಲಿ ದೇವರು ಬರುವುದಿಲ್ಲ. ಕತ್ತಲಲ್ಲಿ ಇರುವ ನಮ್ಮನ್ನು ಬೆಳಕಿನಲ್ಲಿ ದೇವರು ಸೇರಿಸುತ್ತಾರೆ. ಬನ್ನಿ, ಬೆಳಕಲ್ಲಿ ಬನ್ನಿ. ನಾನಲ್ಲೇ ಇರುವುದು, ನಾನು ಕತ್ತಲಲ್ಲಿ ಇರುವುದಿಲ್ಲ. ದೇವರು ಹೇಳುತ್ತಾರೆ, ನಾನಿರುವುದು ಬೆಳಕಿನಲ್ಲಿ, ನೀವು ಕತ್ತಲಿಂದ ನೀವು ಬೆಳಕಿನಲ್ಲಿ ಬನ್ನಿ ಎಂದು ದೇವರು ಹೇಳುತ್ತಾರೆ. ನಾವು ರೆಡಿ ಇಲ್ಲದಿದ್ದರೆ ಹಾವು ಎಲ್ಲದೂ ನಮ್ಮನ್ನು ಕೊಂದ್ಬಿಡ್ತಾರೆ ಎಂದು ನಾವು ಅರ್ಥ ಮಾಡ್ಕೋಬೇಕು. ಚುಚ್ಚಿ ನೋವು ತುಂಬಾ ಆಗುತ್ತದೆ ನಮ್ಮ ಮನಗಳಲ್ಲೆಲ್ಲ. ಅರ್ಥ ಮಾಡಿಕೊಳ್ಳಿ. ನಾನು ಯಾವಾಗಲೂ ಹೇಳುವುದಿದೆ, ಒಬ್ಬರಾದರೂ ಬೆಳಕಿನಲ್ಲಿ ನಡೆಯಿರಿ ನಿಮ್ಮ ಮನೆಯಲ್ಲಿ. ಆ ಒಬ್ಬರಿಂದ ನಿಮಗೆ ತುಂಬಾ ಅನುಗ್ರಹ ಸಿಗುತ್ತದೆ. ಎಲ್ಲರೂ ಕತ್ತಲಿಗೆ ಸೇರಬಾರದು. ಹಲ್ಲೆಲೂಯ. ನಿಮ್ಮ ಆಲೋಚನೆಗಳು ಶಿಸ್ತುಬದ್ಧರಾಗಿರಬೇಕು ಮತ್ತು ನಿಮ್ಮ ಸಮಯ ದೈವಿಕ ಜೀವನಕ್ಕಾಗಿ ಶಿಸ್ತುಬದ್ಧಗೊಳಿಸಬೇಕು. ಸ್ವಾರ್ಥ ಜೀವನವು ದೈವಿಕ ಜೀವನವಲ್ಲ. ನಾವು ಕ್ರಿಶ್ಚಿಯನ್ನರಾಗಿ ನಾವು ದೇವರ ಮಾರ್ಗದಲ್ಲಿ ನಡೆಯಕ್ಕೆ ಸಿದ್ಧರಾಗಿರಬೇಕು. ಅಂದರೆ ಬೆಳಕಿನಲ್ಲಿ ನಡೆಯಕ್ಕೆ ನಾವು ಸಿದ್ಧರಾಗಿರಬೇಕು. ನಮ್ಮ ದೈವಿಕ ಜೀವನಕ್ಕಾಗಿ ನಾವು ಸಮಯ ಕಳೆಯಬೇಕು. ಬೈಬಲ್ ಅಧ್ಯಯನ, ಆರಾಧನೆ ನಮಗಾಗಿ ಮತ್ತು ಇತರರಿಗಾಗಿ ಪ್ರಾರ್ಥಿಸಲು ಮತ್ತು ದೇವರ ಸೇವೆಯನ್ನು ಮಾಡಲು ನಮ್ಮ ದೈನಂದಿನ ಸಮಯವನ್ನು ನಾವು ಪ್ರತ್ಯೇಕಿಸಬೇಕು. ಏನು ಸಮಯ ಕಳೆಯಬಾರದು. ಅದನ್ ಬಗ್ಗೆ ನಾನು ಹೇಳ್ತಾ ಇರೋದು, ಅದನ್ ಬಗ್ಗೆ ನಾನು ವಿವರಣೆ ಕೊಡ್ತಾ ಇರೋದು. ಸಮಯ ಕಳೆಯೋದಕ್ಕೆ ನಮಗೆ ಟೈಮ್ ಇಲ್ಲ. ವಿ ಹ್ಯಾವ್ ನೋ ಟೈಮ್ ಟು ವೇಸ್ಟ್. ಕತ್ತಲಿಂದ ನಾವು ಬೆಳಕಿನಲ್ಲಿ ನಡೆಯಬೇಕು. ನಾವು ಕತ್ತಲಲ್ಲಿ ಮತ್ತು ಉಳಿಯಬಾರದು. ಅದಕ್ಕೆ ವಿ ಹ್ಯಾವ್ ಟು ರಿಡೀಮ್ ಅವರ್ ಟೈಮ್. ವಿ ಹ್ಯಾವ್ ಟು ಯೂಸ್ ಅವರ್ ಟೈಮ್ ವೈಸ್ಲಿ. ಹೇಗೆ ನಾವು ಬುದ್ಧಿವಂತರಾಗಿ ನಮ್ಮ ಟೈಮನ್ನು ಯೂಸ್ ಮಾಡುವುದು ನಾವು ಅರ್ಥ ಮಾಡ್ಕೋಬೇಕು. ಡೈಲಿ ನಾವು ಟೈಮನ್ನು ಪ್ರತ್ಯೇಕಿಸಿ
ದೇವರ ವಾಕ್ಯ ಓದಬೇಕು, ನಾವು ಪ್ರಾರ್ಥಿಸಬೇಕು. ಬರೀ ನಮಗೋಸ್ಕರ ಪ್ರಾರ್ಥಿಸುವುದಲ್ಲ, ಬೇರೆಯವರಿಗೂ, ಚರ್ಚ್ ಬರುವ ಎಲ್ಲರಿಗೂ, ಈ ಲೋಕಕ್ಕೋಸ್ಕರ ಪ್ರಾರ್ಥಿಸಬೇಕು. ಪಾಸ್ಟರ್ಗೋಸ್ಕರ ನಿಮಗೆ ಗೊತ್ತು ಏನೇನು ಪ್ರಾರ್ಥಿಸಬೇಕು ಅನ್ನೋ, ಪಾಸ್ಟರ್ಗೋಸ್ಕರ ಪ್ರಾರ್ಥಿಸಬೇಕು. ಇದೆಲ್ಲ ನಾವು ಪ್ರಾರ್ಥಿಸುತ್ತಾ ಇರಬೇಕು. ಆದರೆ ಮಾತ್ರ ಇದೆಲ್ಲ ದೇವರ ಕೆಲಸ. ನೀವು ದೇವರ ಕೆಲಸ ಮಾಡಿದರೇನೆ ದೇವರ ಜೊತೆಯಲ್ಲಿ ಇರುವುದು. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಭಯವೇ ಇಲ್ಲ ಅಂತ ಒಳ್ಳೆ ಹಾಡು ಅಲ್ಲವೇ? ನಾನಲ್ಲಿ ಡ್ಯಾನ್ಸ್ ಆಡ್ತಾ ಇದ್ದೆ. ದೇವರು ನಮ್ಮ ಜೊತೆಯಲ್ಲಿ ಇದ್ರೆ ಇದಕ್ಕೆ ಭಯ, ಇದಕ್ಕೂ ಭಯ ಪಡುವುದಿಲ್ಲ. ಆದರೆ ಭಯ ಪಡುವುದಕ್ಕೆ ತುಂಬಾ ಸಮಸ್ಯೆಗಳು ಬರುತ್ತವೆ. ನಿಮಗೂ ಬರುತ್ತದೆ, ನನಗೂ ಬರ್ತದೆ. ಯಾರಿಗೂ ತಪ್ಪಿಸಕ್ಕಾಗಲ್ಲ. ಅದಕ್ಕೆ ದೇವರು ಹೇಳಿರೋದು, ಭಯಪಡಬೇಡಿ, ಆತಂಕ ಪಡಬೇಡಿ, ಚಿಂತಿಸಬೇಡಿ ಅಂತ. ದೇವರು ನಮ್ಮ ಜೊತೆ ಇದ್ದರೆ ಆ ಹಾಡು ಇನ್ನೂ ಹೋಗಿ ನೀವು ಹಾಡ್ರಿ. ನೀ ನನ್ನ ಜೊತೆಗಿರಲಿ, ಕತ್ತಲಲ್ಲಿ ಇರೋದಿಲ್ಲ ಅಂತ ಅರ್ಥ ಮಾಡಿಕೊಳ್ಳಿ. ನಾವು ಬೆಳಕಲ್ಲಿ ನಡೆದರೆ ಮಾತ್ರ ದೇವರು ನಮ್ಮ ಜೊತೆಗಿರ್ತಾರೆ. ಬೆಳಕಲ್ಲಿ ಇದ್ರೂ ನೋಡಿ ಭಯಪಡುವುದು ಬರ್ತದೆ, ಆದರೆ ನಮ್ಗೇನು ಮುಟ್ಟುವುದೇ ಇಲ್ಲ. ಹಲ್ಲೆಲೂಯ. ನಮ್ಮ ದೈವಿಕ ಜೀವನಕ್ಕಾಗಿ ನಾವು ಸಮಯ ಕಳೆಯಬೇಕು. ಬೈಬಲ್ ಅಧ್ಯಯನ, ಆರಾಧನೆ, ಪ್ರಾರ್ಥಿಸೋದಕ್ಕೆ ಎಲ್ಲ ನಾವು ಸಮಯವನ್ನು ಪ್ರತ್ಯೇಕಿಸಬೇಕು. ಸಮಯ ಅಮೂಲ್ಯವಾಗಿದೆ. ನಮ್ಮ ದಿನದ ಪ್ರತಿ ನಿಮಿಷವೂ ಅಮೂಲ್ಯವಾಗಿದೆ. ಬರೀ ಕೆಲಸ ಮಾಡಿ 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 ಜೀವನ ಮಾಡಬಾರದು. ಅಯ್ಯೋ ಮನೆಯಲ್ಲಿ ದುಡ್ಡಿಲ್ಲ ಅಂತ ಹೇಳಿ ಚಿಕ್ಕ ಹುಡುಗರೇ ಈಗ ಎಲ್ಲರೂ ಕೆಲಸಕ್ಕೆ ಹೋಗ್ತಾರೆ. ದೇವರಿಗೋಸ್ಕರನು ಸಮಯ ಕಳೆಯಿರಿ. ನೀವು ದುಡಿಯುವ ದುಡ್ಡೆಲ್ಲ ಏನು ಹಾವಿಗೆ ಕೊಡ್ಬೇಕಾಗುತ್ತದೆ. ಆಮೇಲೆ ಅರ್ಥ ಮಾಡಿಕೊಳ್ಳಿ. ಬರೀ ದುಃಖದಲ್ಲೇ ನೀವು ಜೀವನ ಮಾಡಬೇಕಾಗುತ್ತದೆ. ಎಷ್ಟು ದುಡ್ಡು ಸಿಕ್ಕಿದಿರು ಮತ್ತೆ ಹಾವು ಕಚ್ಚಿ 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 ಜೀವನ ಮಾಡಿದರೆ ನಿಮ್ಗೆ ಸುಖ ಆಗುತ್ತದ? ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ನೀವು ಓದುವವರಾಗಿದ್ದರು, ಕೆಲಸಕ್ಕೆ ಹೋಗುವವರಾಗಿದ್ದರು, ಯಾರೇ ಆಗಿದ್ರು, ನೀವು ಸಮಯ ಕಳೆದು ದೇವರ ಹತ್ರ ಇರಬೇಕು. ದೇವರಿಗೆ ಕೆಲಸ ಮಾಡಬೇಕು, ದೇವರಿಂದ ಅಧ್ಯಯನ ಮಾಡಬೇಕು. ದೇವರು ಹೇಳಿದ್ರು, ನನ್ನ ಹತ್ರ ಬನ್ನಿ, ನನ್ನಿಂದ ಅಭ್ಯಾಸ ಮಾಡರಿ ಅಂತ. ಹಲ್ಲೆಲೂಯ. ನನ್ನಿಂದ ಕಲಿತುಕೊಳ್ಳಿರಿ ಅಂತ ದೇವರು ನಮ್ಮನ್ನು ಕರೀತಾ ಇದ್ದಾರೆ. ನಮ್ಮ ಆಶೀರ್ವಾದಕ್ಕಾಗಿ ಪ್ರತಿ ನಿಮಿಷವನ್ನು ನಾವು ಪರಿವರ್ತಿಸಬೇಕು. ಸಮಯ ಅಮೂಲ್ಯವಾಗಿದೆ ಮತ್ತು ನಮ್ಮ ಪ್ರತಿ ನಿಮಿಷವನ್ನು ನಾವು ನಮಗೋಸ್ಕರ, ನಮ್ಮ ಆಶೀರ್ವಾದಕ್ಕೋಸ್ಕರ ನಾವು ಪರಿವರ್ತಿಸಬೇಕು. ಹೇಗೆ? ನಾವು ಕೆಟ್ಟದೆಲ್ಲ ಯೋಚಿಸುತ್ತಾ ಇದ್ದೇವೆ. ದುಃಖಪೂರ್ಣ ಯೋಚನೆಗಳು, ಆತಂಕಗಳು, ಭಯ ಇದೆಲ್ಲ ಬರ್ತದೆ. ಅದೆಲ್ಲ ನಾವು ದೇವರ ವಾಕ್ಯದ ಪ್ರಕಾರ ನಾವು ಪರಿವರ್ತಿಸಬೇಕು. ಅದೆಲ್ಲ ಪರಿವರ್ತಿಸಬೇಕಂದ್ರೆ ನೀವು ದೇವರಿಗೋಸ್ಕರ ಸಮಯ ಕಳೆಯಬೇಕು. ಜ್ಞಾನ ಬೇಕಲ್ಲ. ಜ್ಞಾನವಿಲ್ಲದಿದ್ದರೆ ಯಾರಿಗಾದರೂ ಅವರ ಯೋಚನೆಗಳು ಎಲ್ಲ ಪರಿವರ್ತಿಸಕ್ಕಾಗತ್ತಾ? ಇಲ್ಲ. ನೀವು ಬೈಬಲ್ ಓದಬೇಕು, ಬೈಬಲ್ ಅಧ್ಯಯನ ಮಾಡಿ, ಬೈಬಲ್ ಸ್ಟಡಿ ಮಾಡಿ, ಬೈಬಲ್ ಜ್ಞಾನ ಇರಬೇಕು. ಸಮಯ ವ್ಯರ್ಥ ಮಾಡಬಾರದು. ಪ್ರತಿ ನಿಮಿಷವನ್ನು ದೇವರ ಚಿತ್ತವನ್ನು ಮಾಡಲು ನಾವು ಬದಲಾಯಿಸಬೇಕು. ನಾವು ನಮ್ಮ ಸಮಯವನ್ನು ಚಿಂತೆ, ಭಯ, ಆತಂಕ, ನಕಾರಾತ್ಮಕತೆ ಅಥವಾ ಪಾಪದ ಆಲೋಚನೆಗಳಲ್ಲಿ ನಾವು ವ್ಯರ್ಥ ಮಾಡಬಾರದು. ನಾವು ಅಂತಹ ಆಲೋಚನೆಗಳನ್ನು ಅವುಗಳ ವಿರುದ್ಧವಾಗಿ ಯೋಚಿಸುವ ಮೂಲಕ ನಮ್ಮ ಆಶೀರ್ವಾದಕ್ಕಾಗಿ ನಾವು ಪರಿವರ್ತಿಸಬೇಕು. ಅಂದರೆ ನಾವು ದೇವರ ವಾಕ್ಯದ ಪ್ರಕಾರ ನಾವು ನಂಬಬೇಕು ಮತ್ತು ಯೋಚಿಸಬೇಕು. ಇದೇ ನಾವು ಸಮಯವನ್ನು ಯೂಸ್ ಮಾಡುವುದು. ಟೈಮ್ ಹೇಗೆ ನಮಗೋಸ್ಕರ, ನಮ್ಮ ಆಶೀರ್ವಾದಕ್ಕೋಸ್ಕರ ಬಳಸಬೇಕು. ಅದು ಬುದ್ಧಿವಂತರಾಗಿ ಜೀವನ ಮಾಡಿದರೆ ನೀವು ಪರಿವರ್ತಿಸುತ್ತೀರಿ. ಇಲ್ಲದಿದ್ದರೆ ನೀವು ಮೂರ್ಖರಾಗಿ ಜೀವನ ಮಾಡಿದರೆ ನೀವು ಯಾವಾಗಲೂ ದುಃಖದಲ್ಲೇ ಇರ್ತೀರಿ, ಭಯದಲ್ಲೇ ಇರ್ತೀರಿ, ಆತಂಕದಲ್ಲೇ ಇರ್ತೀರಿ. ನಿಮ್ಮ ಟೈಮ್ ಹಂಗೇ ವೇಸ್ಟ್ ಆಗತ್ತೆ. ಅದು ಅಲ್ಲ, ಕೆಟ್ಟದು ನಮಗೆ ಬಂದೇ ಬರ್ತದೆ. ಯಾಕೆಂದ್ರೆ ನಾವು ದೇವರನ್ನು ನಂಬುತ್ತಾ ಇಲ್ಲ. ದೇವರ ಮಕ್ಕಳಾದ ನಾವು ನಮ್ಮ ಜೀವನದಲ್ಲಿ ದೇವರಿಗೆ ಮೊದಲ ಸ್ಥಾನವನ್ನು ನೀಡಬೇಕೆಂದು ಹೇಳಲಾಗುತ್ತದೆ. ದೇವರಿಗೆ ಮೊದಲ ಸ್ಥಾನ ನೀಡುವುದಂದರೆ ನಮ್ಮ ಆದ್ಯತೆಗಳ ಸರಳ ವಿಷಯಕ್ಕಿಂತ ಹೆಚ್ಚು ದೇವರಿಗೆ ಮೊದಲ ಸ್ಥಾನವನ್ನು ನಾವು ಜೀವನದಲ್ಲಿ ಕೊಡಬೇಕು. ಇದು ನಮ್ಮ ದೈನಂದಿನ ಜೀವನದಲ್ಲಿ ನಾವು ಹೇಗೆ ಬದುಕಬೇಕು ಎಂಬುದರ ವಿವರಣೆಯಾಗಿದೆ. ಉದಾಹರಣೆಗೆ, ತನ್ನ ಕೆಲಸಕ್ಕೆ ಆದ್ಯತೆ ನೀಡುವ ಯಾರಾದರೂ ಹೆಚ್ಚಿನ ಸಮಯ ಮತ್ತು ದಿನದ ಕೆಲಸದ ಬಗ್ಗೆ ಯೋಚಿಸುತ್ತಾರೆ ಅಲ್ಲವೇ? ಮತ್ತು ತನ್ನ ಕುಟುಂಬಕ್ಕೆ ಆದ್ಯತೆ ನೀಡುವ ಯಾರಾದರೂ ಕುಟುಂಬ ಸದಸ್ಯರ ಬಗ್ಗೆ ಯೋಚಿಸುತ್ತಾರೆ ಮತ್ತು ಕುಟುಂಬದ ಕೆಲಸಕ್ಕಾಗಿ ತೊಡಗುತ್ತಾರೆ. ನಿಮಗೆ ಅರ್ಥವಾಯ್ತೆ? ದೇವರಿಗೆ ಮೊದಲನೇ ಆದ್ಯತೆ ನಾವು ಕೊಡಬೇಕು.
ನಾವು ಕೆಲಸಕ್ಕೆ ಆದ್ಯತೆ ನೀಡುವವರಾಗಿದ್ದರೆ, ನೀವು ಯಾವಾಗಲೂ ಕೆಲಸ ಮಾಡು, ಅಲ್ಲಾಂದ್ರೆ ಸ್ಟಡಿಗೆ ನೀವು ಆದ್ಯತೆ ನೀಡುವವರಾಗಿದ್ದರೆ ಯಾವಾಗಲೂ ನೀವು ಯೋಚನೆ ಮಾಡೋದು ಅದೇ ತರ ದೇವರಿಗೆ ನಾವು ಆದ್ಯತೆ ನೀಡಬೇಕು. ಆದರೆ ಮಾತ್ರ ದೇವರ ಬಗ್ಗೆ ನಮಗೆ ಯೋಚನೆ ಮಾಡಕ್ಕಾಗುತ್ತದೆ. ನಾವು ದೇವರಿಗೆ ಮೊದಲ ಆದ್ಯತೆ ನೀಡಿದಾಗ ಅದೇ ಸತ್ಯ. ದಿನವಿಡೀ ನಾವು ದೇವರಿಗೆ ಹೆಚ್ಚಿನ ಪ್ರಾಮುಖ್ಯವನ್ನು ನೀಡಬೇಕು. ನಿಮಗೆ ಅರ್ಥವಾಯ್ತಲ್ಲ? ನೀವು ಕುಟುಂಬದ ಬಗ್ಗೆ ತುಂಬಾ ಆದ್ಯತೆ ಕೊಟ್ರೆ ನೀವು ಬರೀ ಕುಟುಂಬ ಸದಸ್ಯರ ಬಗ್ಗೆ ನೀವು ಯೋಚನೆ ಮಾಡ್ತೀರ. ಮತ್ತೆ ನಿಮ್ಮ ಕುಟುಂಬಕ್ಕೋಸ್ಕರ ಮಾತ್ರ ನೀವು ಕೆಲಸ ಮಾಡುವುದು. ಅಲ್ಲಾಂದ್ರೆ ಕೆಲಸದಲ್ಲಿ ಆದ್ಯತೆ ಕೊಡುವವರಾಗಿದ್ರೆ ಕೆಲಸದ ಬಗ್ಗೆ ಮಾತ್ರ ಯೋಚಿಸುತ್ತಾರೆ. ಕೆಲಸ 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 ಅಲ್ಲವೇ? ಅಲ್ಲಾಂದ್ರೆ ಸ್ಟಡಿ ಮಾಡುವವರಾಗಿದ್ದಾರೆ ದೇವರೇ ಇಲ್ಲ ಹೃದಯದಲ್ಲಿ. ಆದರೆ ನಾವು ಅದೇ ತರ ದೇವರಿಗೆ ನಾವು ಆದ್ಯತೆ ಕೊಡಬೇಕು. ನಾವು ದೇವರಿಗೆ ಮೊದಲ ಆದ್ಯತೆ ನೀಡಿದಾಗ ನಮ್ಮ ಆಲೋಚನೆಗಳು ಮತ್ತು ಕಾರ್ಯಗಳು ದೇವರ ಭಯದಿಂದ ನಿಯಂತ್ರಿಸಲ್ಪಡುತ್ತೇವೆ. ನಾವು ನಮ್ಮ 24 ಗಂಟೆಗಳನ್ನು ನಮಗಾಗಿ ಬೆಳೆಸಬಾರದು. ನಾವು ಪ್ರತಿದಿನ ದೇವರೊಂದಿಗೆ ಗುಣಮಟ್ಟ ಸಮಯವನ್ನು ಕಳೆಯಬೇಕು. ಇದು ಬರೀ ಪಾಸ್ಟರ್ಸ್ಗಲ್ಲ. ಪ್ರತಿದಿನ ನೀವು ಚಿಕ್ಕವರಾಗಲಿ ದೊಡ್ಡವರಾಗಲಿ ದೇವರೊಂದಿಗೆ ಗುಣಮಟ್ಟದ ಸಮಯ ನೀವು ಕಳೆಯಬೇಕು. ಇಲ್ಲದಿದ್ದರೆ ನಮಗೆ ದೇವರಿಂದ ಏನೂ ಸಿಗುವುದಿಲ್ಲ ಅಂತ ನೀವು ಅರ್ಥ ಮಾಡಿಕೋಬೇಕು. ಮತ್ತೆ ಹಾಗೆ ನೀವು ಜೀವನ ಮಾಡಲಿಲ್ಲ ಅಂದ್ರೆ ನೀವು ಕತ್ತಲಲ್ಲೇ ಜೀವನ ಮಾಡುತ್ತೀರಿ ಅಂತ ನಾನು ಎಕ್ಸ್ಪ್ಲೇನ್ ಮಾಡಿಕೊಟ್ಟೆ. ನೀವು ಕತ್ತಲಲ್ಲೇ ಜೀವನ ಮಾಡುತ್ತೀರಿ ಅಂತ ನೀವು ಅರ್ಥ ಮಾಡಿಕೋಬೇಕು. ಇದರಿಂದ ನಾವು ಆಧ್ಯಾತ್ಮಿಕವಾಗಿ ಚಿಂತಿಸುತ್ತೇವೆ. ರೋಮಪುರದವರಿಗೆ 8:6 ಮತ್ತು 3 ಯೋಹಾನ 1:2 ಹೇಳುವ ಪ್ರಕಾರ ನಮ್ಮ ಆತ್ಮಗಳು ಏಳಿಗೆ ಹೊಂದುತ್ತೇವೆ. ಪರಿಣಾಮವಾಗಿ ನಾವು ಜೀವನ, ಶಾಂತಿ ಮತ್ತು ಸಮೃದ್ಧಿಯನ್ನು ಹೊಂದಿರುತ್ತೇವೆ. ನಾವು ಕತ್ತಲಲ್ಲಿ ಇದ್ದರೆ ದೇವರ ಮಕ್ಕಳೇ, ನಾವೆಲ್ಲ ಯೋಚಿಸೋದು ಪಾಪಪೂರ್ಣ ಆಲೋಚನೆಗಳು, ನಕಾರಾತ್ಮಕ ಆಲೋಚನೆಗಳು. ಮತ್ತೆ ನಾವು ಬೆಳಕಿನಲ್ಲಿ ನಡೆದರೆ ಹೌದು, ಆ ಪಾಪಪೂರ್ಣ ಆಲೋಚನೆಗಳು, ನಕಾರಾತ್ಮಕ ಆಲೋಚನೆಗಳು ಎಲ್ಲರಿಗೂ ಬಂದೇ ಬರ್ತದೆ. ಆದರೆ ನಾವು ಬೆಳಕಿನಲ್ಲಿ ನಡೆಯುವವರಾಗಿದ್ದರೆ ಅದೆಲ್ಲ ನಾವು ಸೆರೆ ಹಿಡಿದು ಅದಕ್ಕೂ ಬದಲು ದೇವರ ವಾಕ್ಯ, ಅಲ್ಲಾಂದ್ರೆ ದೇವರ ವಾಕ್ಯದ ಪ್ರಕಾರ ನಾವು ಯೋಚಿಸೋಕೆ ಶುರು ಮಾಡುತ್ತೇವೆ. ಆವಾಗ ಏನಾಗುತ್ತದೆ? ನಮ್ಮ ಆತ್ಮಗಳನ್ನು ಏಳಿಗೆ ಹೊಂದುತ್ತೇವೆ. ಅವರ್ ಸೋಲ್ ವಿಲ್ ಪ್ರಾಸ್ಪರ್. ಹಾಗೆ ನಮ್ಮ ಆತ್ಮಗಳು ಏಳಿಗೆ ಹೊಂದಿರುವಾಗ ಏನಾಗುತ್ತದೆ? ನಮಗೆ ಜೀವನ, ಶಾಂತಿ, ಸಮೃದ್ಧಿ ಮತ್ತು ಆರೋಗ್ಯವನ್ನು ಸಿಗುತ್ತದೆ. ಇಲ್ಲದಿದ್ದರೆ ನಮಗೆ ತುಂಬಾ ಕೆಟ್ಟದು ಅನುಭವಿಸುತ್ತದೆ ಎಂದು ನೀವು ಅರ್ಥ ಮಾಡಿಕೋಬೇಕು. ನೀವು ಯಾವತ್ತಾದರೂ ನೋಡಿ, ಯಾವಾಗೇ ಆದರೂ ನೋಡಿ, ನಿಮಗೆ ತುಂಬಾ ದುಃಖ, ಭಯ ಇದನ್ನಲ್ಲೇ ನೀವು ಮುಳುಗಿದರೆ ನೀವು ಅರ್ಥ ಮಾಡಿಕೋಬೇಕು ನೀವು ಕತ್ತಲಿನಲ್ಲಿ ಉಳಿತಾ ಇದ್ದೀರಿ ಅಂತ. ತಕ್ಷಣ ನೀವು ಬೆಳಕಿನಲ್ಲಿ ಬಂದ್ಬಿಡಬೇಕು. ದೇವರ ಮಕ್ಕಳಾದ ನಮ್ಮ ಮೊದಲ ಆದ್ಯತೆಯು ದೇವರ ಚಿತ್ತವನ್ನು ಮಾಡುವುದು ಮತ್ತು ಇತರರ ಸೇವೆ ಮಾಡುವುದು. ದೇವರ ಸೇವೆ ನಾವು ಮಾಡಬೇಕು. ದೇವರಿಗೆ ಮೊದಲನೇ ಆದ್ಯತೆ ನೀವು ಕೊಟ್ಟಿದ್ದರೆ ನೀವು ದೇವರ ಸೇವೆ ಮಾಡಬೇಕು. ನಿಮಗೆ ಆದ್ಯತೆ ಕೊಟ್ಟರೆ ನೀವು ನಿಮ್ಮ ಸೇವೆನೇ ಮಾಡುವುದು. ಸೆಲ್ಫಿಶ್ ಪೀಪಲ್ ದೇವರಿಗೆ ಆದ್ಯತೆ ಕೊಡುವವರಲ್ಲ ಅಂತ ಅರ್ಥ ಮಾಡಿಕೋಬೇಕು. ನಾವು ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳಬೇಕು. ನಾವು ನಮ್ಮ ಜೀವನದಲ್ಲಿ ದೇವರಿಗೆ ಮೊದಲನೇ ಸ್ಥಾನ ನೀಡದಿದ್ದರೆ ಎಂದಿಗೂ ನಾವು ದೇವರ ಸೇವೆ ಮಾಡುವುದು ಸಾಧ್ಯವಲ್ಲ. ಅಥವಾ ನಾವು ಪ್ರತಿದಿನ ಮಾಡಬೇಕಾದಂತೆ ಸರಿಯಾಗಿ ಪ್ರಾರ್ಥಿಸಲು ಅಥವಾ ದೇವರೊಂದಿಗೆ ಸಮಯ ಕಳೆಯಲು ಸಾಧ್ಯವಿಲ್ಲ. ನಿಮಗೆ ಅರ್ಥವಾಯಿತೆ? ಕ್ರಿಶ್ಚಿಯನ್ನರಾಗಿ ನಾವು ದೇವರಿಗೆ ಮೊದಲ ಸ್ಥಾನವನ್ನು ನೀಡಬೇಕು. ಇದು ಬರೀ ಪಾಸ್ಟರ್ಸ್ಗಲ್ಲ. ನೀವೆಲ್ಲರೂ ಏನು ಯೋಚನೆ ಮಾಡ್ತೀರಿ? ಪಾಸ್ಟರ್ಗೆ ಬೇರೆ ಕೆಲಸ ಇಲ್ಲ, ನನಗೆ ಬೇರೆ ಕೆಲಸ ಇದೆ, ಅದಕ್ಕೆ ಪಾಸ್ಟರ್ ತರ ನನಗೆ ಜೀವನ ಮಾಡೋಕ್ಕಾಗಲ್ಲ ಅಂತ ಪಾಸ್ಟರ್ ಒಂದು ಮಾಡೆಲ್ ಆಗಿ ಪುಲ್ಪಿಟ್ ಮುಂದೆ ನಿಂತ್ಕೊಂಡಿದ್ದಾರೆ. ನೀವು ಪಾಸ್ಟರ್ ಅಲ್ಲ, ಆದರೆ ಪಾಸ್ಟರ್ ನಿಮಗೆ ಹೇಳಿಕೊಡ್ತಾರೆ ಹೇಗೆ ನಿಮ್ಮ ಸಮಯ ಕಳೆಯಬೇಕು ಅಂತ. ಎಲ್ಲರೂ ದೇವರ ಸೇವೆ ಮಾಡಬೇಕು. ದೇವರಿಗೆ ಆದ್ಯತೆ ಕೊಡುವವರು ಎಲ್ಲರೂ ದೇವರ ಸೇವೆ ಮಾಡುತ್ತಾರೆ. ನೀವು ದೇವರಿಗೆ ಆದ್ಯತೆ ಕೊಡಲಿಲ್ಲದಿದ್ದರೆ, ಮೊದಲ ಆದ್ಯತೆ ಕೊಡಲಿಲ್ಲದಿದ್ದರೆ ನೀವು ದೇವರ ಸೇವೆ ಮಾಡೋಕ್ಕಾಗಲ್ಲ, ಪ್ರಾರ್ಥನೆ ಮಾಡೋಕ್ಕಾಗಲ್ಲ, ಬೈಬಲ್ ಸ್ಟಡಿ ಮಾಡೋಕ್ಕಾಗಲ್ಲ. ನೀವು ಯೋಚನೆ ಮಾಡಬೇಕು. ನಿಮಗೇನೂ ಮಾಡೋಕ್ಕಾಗಲ್ಲ. ಏನೋ ಒಂದು ಉಪ್ಪಿನಕಾಯಿ ಥರ ಪ್ರೇಯರ್ ಮಾಡುವುದಲ್ಲ ನಾನು ಹೇಳುವುದು. ಬೈಬಲಲ್ಲಿ ಹೇಳುವುದು ಯಾವಾಗಲೂ ಪ್ರೇಯರ್
ಮಾಡಬೇಕು. ಯಾವಾಗಲೂ ನಮಗೆ ಉಸಿರಾಟದಂತೆ ಪ್ರಾರ್ಥನೆ. ಒಂದು ಬಾರಿ ನಾವು ಪ್ರಾರ್ಥಿಸಲಿಲ್ಲದಿದ್ದರೆ, ದೇವರೇ ಇವತ್ತು ನಾನು ನನ್ನ ಪ್ರಲೋಭನೆಗಳಲ್ಲಿ ಬೀಳಬಾರದು, ಬೆಳಗ್ಗೆ ಎದ್ದು ನೀವು ಪ್ರಾರ್ಥಿಸಬೇಕು, ಮತ್ತೆ ಆವಾಗ ನೀವು ಪ್ರಾರ್ಥಿಸಬೇಕು, ನಾನು ಕೋಪದಲ್ಲಿ ಬೀಳಬಾರದು, ನಾನು ಅದಲ್ಲಿ ಬೀಳಬಾರದು, ಇದಲ್ಲಿ ಬೀಳಬಾರದು. ನೀವು ಪ್ರಾರ್ಥಿಸಲಿಲ್ಲದಿದ್ದರೆ ಅವತ್ತು ತುಂಬಾ ನೀವು ಪಾಪ ಮಾಡುತ್ತೀರಿ. ನೀವು ಡೈಲಿ ತುಂಬಾ ಪಾಪ ಮಾಡಿ ಜೀವಿಸುತ್ತಾ ಇದ್ದೀರಾ, ಆದರೆ ನಿಮಗೆ ಪ್ರಾರ್ಥನೆ ಇಲ್ಲ. ನಾವೇನು ಪ್ರಾರ್ಥಿಸುತ್ತೇವೋ ಅದೆಲ್ಲ ನಮಗೆ ಸಿಗುತ್ತದೆ. ನೀವು ದೇವರಿಗೆ ಮೊದಲ ಆದ್ಯತೆ ಕೊಡಲಿಲ್ಲದಿದ್ರೆ ಹಿಂಗೆ ಪ್ರಾರ್ಥಿಸಕ್ಕಾಗಲ್ಲ. ಇದು ಬರೀ ಪಾಸ್ಟರ್ಸ್ಗೆ ಅಲ್ಲ ಕೊಟ್ಟಿರುವುದು ದೇವರು. ಪಾಸ್ಟರ್ಸ್ಗೆ ಕೊಟ್ಟಿದ್ದಾರೆ, ಅದರಿಂದ ಅವರಿಗೆ ಏನು ಟೆಸ್ಟಿಮನೀಸ್ ಇದೆ ಅದು ಸಭೆ ಮುಂದೆ ಬಂದು ಹೇಳ್ತಾರೆ. ಅದೇ ತರ ಸಭೆ ನಡೆಯಬೇಕು. ಹಲ್ಲೆಲೂಯಾ. ನೀವು ತಿಳ್ಕೋಬಾರದು ಬರೀ ಪಾಸ್ಟರ್ಸೇ ಇಷ್ಟು ಸಮಯ ಎಲ್ಲ ದೇವರಿಗೋಸ್ಕರ ಸ್ಪೆಂಡ್ ಮಾಡಬೇಕು, ನಮಗೆಲ್ಲ ಬೇರೆ ಕೆಲಸ ಇದೆ, ನೀವು ಯೋಚನೆ ಮಾಡಬಾರದು. ನೀವು ನಿಮ್ಮ ಕೆಲಸದಲ್ಲೇ ಮುಳುಗಿದರೆ ದೇವರ ಬಗ್ಗೆ ಯೋಚನೆ ಮಾಡಕ್ಕೆ ಸಮಯ ಸಿಗುವುದಿಲ್ಲ. ಹಲ್ಲೆಲೂಯಾ. ಸೊ ನಮಗೆಲ್ಲ ಸರಿಯಾಗಿ ಪ್ರಾರ್ಥಿಸಲು ಅಥವಾ ದೇವರೊಂದಿಗೆ ಸಮಯ ಕಳೆಯಲು ಸಾಧ್ಯವಿಲ್ಲ. ನಾವು ಖಂಡಿತವಾಗಿಯೂ ಅನೇಕ ವಿಷಯಗಳಿಂದ ವಿಚಲಿತರಾಗುತ್ತೇವೆ. ವಿ ವಿಲ್ ಬಿ disturbed or distracted by many things if you don't give God first importance. ಮತ್ತೆ ಎಲ್ಲರೂ ಎಕ್ಸ್ಕ್ಯೂಸ್ ಕೇಳುವುದೇ, ಪಾಸ್ಟರ್ ನಿಮ್ಗೆ ಗೊತ್ತಾಗಲ್ಲ, ನಮ್ಮನೆ ದಂಡರು ಬಂದಿದ್ದಾರೆ, ಅಲ್ಲಾಂದ್ರೆ ಅವರು ಬಂದಿದ್ದಾರೆ, ಅದಕ್ಕೆ ನನಗೆ ಪ್ರೇಯರ್ ಮಾಡಕ್ಕಾಗಲ್ಲ, ಅಲ್ಲಾಂದ್ರೆ ಅದು ಆಗಿದೆ, ಇದು ಆಗಿದೆ. ಪಾಸ್ಟರ್ಗಿದೇನು ಇಲ್ವಾ? ಪಾಸ್ಟರ್ಗೆ ದಂಡರಿಲ್ಲ, ಪಾಸ್ಟರ್ ಏನು ಕಾಡು ಮನುಷ್ಯರ? ನೀವೆಲ್ಲ ಹೇಳುವ ಎಕ್ಸ್ಕ್ಯೂಸ್ ನೋಡಿದರೆ ಪಾಸ್ಟರ್ಸ್ ಎಲ್ಲ ಕಾಡಲ್ಲಿ ಹುಟ್ಟಿ ಬೆಳೆದು ಪುಲ್ಪಿಟ್ ಮುಂದೆ ಬಂದಿದ್ದಾರೆ ಅಂತ ಅವ್ರಿಗೆ ಫ್ಯಾಮಿಲಿ ಇಲ್ಲ, ನಂಡರಿಲ್ಲ, ಯಾರೂ ಇಲ್ಲ. ಬರೀ ದೇವರ ಕೆಲಸ ಮಾಡುವುದೇ ನೀವು ತಿಳ್ಕೊಳ್ತೀರ. ನಿಮಗೂ ಮಾಡಬಹುದು. ನೀವು ದೇವರಿಗೆ ಆದ್ಯತೆ ಕೊಟ್ಟಿದೆ. ಪಾಸ್ಟರ್ಸ್ ಆಗಿರುವುದು ಅವರು ದೇವರಿಗೆ ಮೊದಲ ಆದ್ಯತೆ ಕೊಟ್ಟಿರುವುದರಿಂದ ಮಾತ್ರ. ಅಲ್ಲ ಅಂದರೆ ಯಾರಿಗೂ ಪಾಸ್ಟರ್ಸ್ ಆಗಕ್ಕಾಗಲ್ಲ. ಅರ್ಥ ಮಾಡಿಕೊಳ್ಳಿ. ತುಂಬಾ ಜನರನ್ನು ದೇವರು ಕರೆದಿದ್ದಾರೆ ಪಾಸ್ಟರ್ ಆಗುವುದಕ್ಕೆ, ಅವರು ಯಾರು ಅಕ್ಸೆಪ್ಟ್ ಮಾಡಲಿಲ್ಲ, ಅದಕ್ಕೆ ನೀವು ಕಾಣ್ತಾ ಇಲ್ಲ. ಸ್ವಲ್ಪ ಜನ ಮಾತ್ರ ದೇವರ ಕೋಳು ಅಕ್ಸೆಪ್ಟ್ ಮಾಡಿದ್ದಾರೆ, ಅವರನ್ನ ಮಾತ್ರ ನಿಮಗೆ ಕಾಣಿಸುತ್ತೆ. ಅವರನ್ನು ನೀವು ಪ್ರೋತ್ಸಾಹಿಸಬೇಕು, ಅವರಿಗೋಸ್ಕರ ನೀವು ಪ್ರಾರ್ಥಿಸಬೇಕು. ಯಾಕೆಂದರೆ ಒಂದು ಪಾಸ್ಟರ್ ನಿಮಗೆ ಬೇಕು. ಅರ್ಥ ಮಾಡಿಕೊಳ್ಳಿ. ಅವರೇ ಯಾವಾಗಲೂ ನಿಮ್ಮನ್ನು ಆಶೀರ್ವಾದ ಮಾಡುವುದೇ. ನೀವು ಅವರ ಬಗ್ಗೆ ಕೆಟ್ಟದ್ದು ಯೋಜಿಸಿದರೂ ಅವರು ನಿಮಗೆ ಆಶೀರ್ವಾದ ಮಾಡುವುದಕ್ಕೆ ದೇವರು ಅಪಾಯಿಂಟ್ ಮಾಡಿದ್ದಾರೆ ಎಂದು ನೀವು ಅರ್ಥ ಮಾಡ್ಕೋಬೇಕು. ನೀವು ಆತ್ಮೀಯ ಜೀವನದಲ್ಲಿ ಹೇಗೆ ಬೆಳೆದು ಬರಬೇಕು ಅದೆಲ್ಲ ಅವರು ಪ್ರಾರ್ಥನೆ ಮಾಡುತ್ತಾ ಇರ್ತಾರೆ. ಅರ್ಥ ಮಾಡಿಕೊಳ್ಳಿ. ನಾವು ಅರ್ಥ ಮಾಡಿಕೊಳ್ಳಬೇಕಾದ ಇನ್ನೊಂದು ವಿಷಯ, ದೇವರು ಯಾರಿಗೂ ಒಳವು ತೋರುವುದಿಲ್ಲ. ರೋಮಪುರದವರಿಗೆ 2:9-11 ನಾವು ಓದುತ್ತೇವೆ, ಕೆಟ್ಟದನ್ನು ನಡೆಸುವ ಪ್ರತಿಯೊಂದು ನರಪ್ರಾಣಿಗೆ ಕಷ್ಟವೂ ಸಂಕಟವೂ ಬರುವವು, ಆದರೆ ಒಳ್ಳೆಯದನ್ನು ನಡೆಸುವ ಪ್ರತಿಯೊಬ್ಬನಿಗೂ ಪ್ರಭಾವವು, ಮಾನವೂ, ಮನಃಶಾಂತಿಯೂ ಉಂಟಾಗುವವು. ಅರ್ಥ ಮಾಡಿಕೊಳ್ಳಿ. ನಾವು ಕತ್ತಲಲ್ಲಿ ನಡೆದರೆ ಯಾವಾಗಲೂ ನೋವು, ಕತ್ತಲಲ್ಲಿ ವಿಷ ಇರುವ ಹಾವು ಇರುತ್ತದೆ. ಕತ್ತಲಿಯಿಂದ ನಡೆಯುವುದರಿಂದ ವಿಶ್ವಾಸಿಗಳಿಗೆ ಗೊತ್ತಾಗುವುದಿಲ್ಲ. ಚುಚ್ಚಿದ ಮೇಲೆ ಗೊತ್ತಾಗುತ್ತೆ, ಅಯ್ಯೋ ಪಾಸ್ಟರ್ ಚುಚ್ಚಿಬಿಟ್ಟಿದೆ. ಆವಾಗ ಮಾತ್ರ ಅವರಿಗೆ ಅರ್ಥವಾಗುತ್ತದೆ, ಏನಾದರೂ ಒಂದು ಕೆಟ್ಟದ್ದು ಸಂಭವಿಸುತ್ತದೆ. ಅಲ್ಲಿ ತನಕ ಪಾಸ್ಟರ್ಸ್ ಹೇಳ್ತಾರೆ, ಕತ್ತಲಲ್ಲಿ ನಡೆಯಬೇಡ, ಬಂದ್ಬಿಡಿ, ಕತ್ತಲಲ್ಲಿ ಉಳಿಯಬೇಡ, ಬಂದ್ಬಿಡಿ ಬೆಳಕಿನಲ್ಲಿ. ಇಲ್ಲ, ನನಗಲ್ಲೇ ಆರಾಮ, ಯಾರು ಕಾಣಲ್ವಲ್ಲ. ಮತ್ತೆ ಏನಾದರೂ ಚುಚ್ಚಿದರೆ ಅಳುತ್ತಾರೆ, ಕಿರುಚುತ್ತಾರೆ ಅವರು, ಅಲ್ಲವೇ? ಇದೇ ವಿಶ್ವಾಸಿಗಳು. ಅದಕ್ಕೆ ನಾನು ಹೇಳಿರುವುದು, ದೇವರು ಯಾರಿಗೂ ಒಳವು ತೋರುವವನಲ್ಲ. ದೇವರು ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳಿಗೆ ಅನುಸಾರವಾಗಿ ಪ್ರತಿಫಲ ಕೊಡುವವನು. ನಾವೇನು ಮಾಡುತ್ತೀವೋ ಅದಕ್ಕೆ ನಮಗೆ ಪ್ರತಿಫಲ ಸಿಗುತ್ತೆ. ದೇವರ ಮಕ್ಕಳೇ, ನಮಗೆ ಬರೀ ಕೆಟ್ಟದು ಮಾಡುವುದಕ್ಕೆ ಮಾತ್ರ ಬರುತ್ತೆ ಅಂತ ಅರ್ಥ ಮಾಡಿಕೊಳ್ಳಿ. ನಾವು ಬಾಯಿ ತೆಗೆದರೆ ಒಳ್ಳೆ ಮಾತು ಬರ್ತಾ? ಹೇಳಿ. ನಮ್ಮ ಹೃದಯದಲ್ಲಿ ಯಾವಾಗಲೂ ಕೆಟ್ಟ ಯೋಚನೆಗಳು, ಇದಕ್ಕೆಲ್ಲ ನಮಗೆ ಕೆಟ್ಟದು ಬಂದೇ ಬರುತ್ತದೆ. ಅದಕ್ಕೆ ದೇವರಿಗೆ ಕರೆದಿರುವುದು. ಅದೆಲ್ಲ ನಾವು ಬದಲಾವಣೆ ಆಗಬೇಕು. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ಎಷ್ಟೊಂದು ನಾವು ಕಲಿಯಬೇಕು, ಅಭ್ಯಾಸ ಮಾಡಬೇಕು, ನಾವು ಹಾರ್ಡ್ ವರ್ಕ್ ಮಾಡಬೇಕು.
ಇದೆಲ್ಲ ಅದು ಹಾರ್ಡ್ ವರ್ಕ್ ಎಲ್ಲ ನಾವು ಮಾಡುವುದು ಯಾವಾಗ? ನೀವು ತಿಳ್ಕೊಳ್ತೀರಿ ನಾನು ಇನ್ನೂ ಚಿಕ್ಕವೇನು, ನಾನು ಇನ್ನೂ ದುಡಿಯಬೇಕು, ಅಲ್ಲಾಂದ್ರೆ ನಾನು ಇನ್ನೂ ಸ್ವಲ್ಪ ವಯಸ್ಸಾಗಲಿ, ಅಲ್ಲಿ ತನಕ ನೀವು ತುಂಬಾ ಶಾಪಗಳು ನಿಮ್ಮ ತಲೆ ಮೇಲೆ ಹಾಕ್ಬಿಡ್ತೀರಿ. ಚಿಕ್ಕ ವಯಸ್ಸಲ್ಲಿ ನೀವು ದೇವರ ಹತ್ರ ಬಂದ್ರೆ ದೇವರೇ ಸ್ತೋತ್ರ ಅಂತ ಹೇಳ್ಬಿಟ್ಟು ದೇವರ ದಾರಿಯಲ್ಲಿ ನೀವು ನಡೆಯಬೇಕು. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ನಮ್ಮ ಜೀವನದಲ್ಲಿ ದೇವರಿಗೆ ಮೊದಲ ಸ್ಥಾನವನ್ನು ನೀಡದಿದ್ದಾಗ ನಮಗೆ ಸಂಭವಿಸಬಹುದಾದ ಕೆಟ್ಟ ವಿಷಯಗಳಲ್ಲಿ ಒಂದು, ನಾವು ದೇವರ ಅನುಗ್ರಹವನ್ನು, ಫೇವರನ್ನು ಕಳೆದುಕೊಳ್ಳುತ್ತೇವೆ. ಪರಿಣಾಮವಾಗಿ ನಾವು ಅನಗತ್ಯ ತೊಂದರೆಗಳನ್ನು ಮತ್ತು ಸಂಕಟಗಳನ್ನು ಎದುರಿಸಬೇಕಾಗತ್ತೆ. ಇಫ್ ವಿ ಆರ್ ನಾಟ್ ಗಿವಿಂಗ್ ಗಾಡ್ ಫಸ್ಟ್ ಪ್ರಯಾರಿಟಿ. ಯಾರಿಗೆ ನೀವು ಫಸ್ಟ್ ಪ್ರಯಾರಿಟಿ ಕೊಡ್ತೀರಾ ನಿಮ್ಮ ಜೀವನದಲ್ಲಿ? ಅಲ್ಲಾಂದ್ರೆ ಎದಕ್ಕೆ ನೀವು ಫಸ್ಟ್ ಪ್ರಯಾರಿಟಿ ಕೊಡ್ತೀರಾ? ಯೋಚನೆ ಮಾಡಿ ದೇವರ ಮಕ್ಕಳೇ. ಅವರಿಗೋಸ್ಕರ ನೀವು ದುಡಿತೀರಿ, ಅವರನ್ನು ನೀವು ತುಂಬಾ ಪ್ರೀತಿಸುತ್ತೀರಿ ಅಲ್ಲವೇ? ಕೆಲವರಿಗೆ ಗಂಡ ಇರಬಹುದು, ಹೆಂಡತಿ ಇರಬಹುದು, ಮಕ್ಕಳಿರಬಹುದು, ಕೆಲಸ ಇರಬಹುದು, ಅಲ್ಲಾಂದ್ರೆ ಹಣ ಇರಬಹುದು. ಹಣ ದುಡಿಬೇಕು. ಫಸ್ಟ್ ಇಂಪಾರ್ಟೆನ್ಸ್ ಏನು? ನನಗೆ ಸ್ಟಡೀಸೇ ಫಸ್ಟ್ ಇಂಪಾರ್ಟೆನ್ಸು, ಅಲ್ಲಾಂದ್ರೆ ಕೆಲಸ ನನಗೆ ಫಸ್ಟ್ ಇಂಪಾರ್ಟೆನ್ಸು. ಅದನ್ನ ಬಗ್ಗೆ ನೀವು ಯೋಚಿಸೋದು, ಅದನ್ನ ಪ್ರಕಾರ ನೀವು ವರ್ತಿಸೋದು. ಅದೇ ತರ ದೇವರೇ ನನಗೆ ಫಸ್ಟ್ ಇಂಪಾರ್ಟೆನ್ಸು, ನನಗೆ ದೇವರು ಬೇಕು ಅಂದರೆ ದೇವರ ಪಾತ್ರಗಳು, ದೇವರು ಹೇಳುವ ಪ್ರಕಾರ ನಡೆಯಬೇಕು. ದೇವರನ್ನು ನಾನು ವ್ಯಸನಿಸಬಾರದು. ಐ ಶುಡ್ ನಾಟ್ ಗ್ರೀವ್ ಗಾಡ್. ಹಂಗೆಲ್ಲ ನಮಗೆ ಆ ಆಲೋಚನೆಗಳು ಬಂದ್ರೆ ನಮ್ಮ ಜೀವನ ಚೇಂಜ್ ಆಗುತ್ತದೆ. ಅರ್ಥ ಮಾಡಿಕೊಳ್ಳಿ. ಇದಕ್ಕೆ ನಾವು ಹಾರ್ಡ್ ವರ್ಕ್ ಮಾಡಬೇಕು, ಇಲ್ಲದಿದ್ದರೆ ಯಾರಿಗೂ ಇದು ಆಗುವುದಿಲ್ಲ ಅಂತ ನಾವು ಅರ್ಥ ಮಾಡಿಕೋಬೇಕು. ಸೊ ನಾವು ದೇವರಿಗೆ ಮೊದಲ ಸ್ಥಾನವನ್ನು ನೀಡದಿದ್ದಾಗ ವಿ ವಿಲ್ ಲೂಸ್ ಫೇವರ್, ಅನುಗ್ರಹವನ್ನು ನಾವು ಕಳೆದುಕೊಳ್ಳುತ್ತೇವೆ. ಪರಿಣಾಮವಾಗಿ ಏನಾಗುತ್ತದೆ? ಅನಗತ್ಯ ತೊಂದರೆಗಳು ಮತ್ತು ಸಂಕಟಗಳನ್ನು ನಮ್ಮ ಜೀವನದಲ್ಲಿ ಬಂದು ಸೇರುತ್ತದೆ. ಅರ್ಥ ಮಾಡಿಕೊಳ್ಳಿ. ಯಾರಿಗೂ ಅದು ತಡೆ ಮಾಡೋಕ್ಕಾಗಲ್ಲ. ಅನಗತ್ಯ ಸಂಕಟಗಳು, ಅನಗತ್ಯ ಸಮಸ್ಯೆಗಳು ನಮ್ಮ ಮನೆಯಲ್ಲಿ, ನಮ್ಮ ಜೀವನದಲ್ಲಿ ಬಂದು ಸೇರುತ್ತದೆ. ಜ್ಞಾನೋಕ್ತಿಗಳು 8:34-36 ನಾನು ಓದ್ತಾ ಇಲ್ಲ, ನೀವು ಮನೆ ಹೋಗಿ ಓದಬೇಕು, ನಿಮಗೆ ಅರ್ಥವಾಗುತ್ತದೆ. ನಾವು ಇದನ್ನು ಎಂದಿಗೂ ನಿರ್ಲಕ್ಷಿಸುವುದಾಗುವುದಿಲ್ಲ. ಅನೇಕ ಬಾರಿ ನಾವು ಜೀವನದ ದೊಡ್ಡ ಹೋರಾಟದಲ್ಲಿ ಇರುತ್ತೇವೆ. ದೊಡ್ಡ ಹೋರಾಟ. ಫಾರೋ ಮತ್ತು ಕೆಂಪ ಸಮುದ್ರ ಮಧ್ಯದಲ್ಲಿ ಇರುವ ಇಸ್ರಾಯೇಲ್ಯರಂತೆ. ನಿಮಗೆ ಗೊತ್ತು, ಇಸ್ರಾಯೇಲಿಯರು ಮುಂದೆ ನೋಡಿದಾಗ ರೆಡ್ ಸಿ, ಹಿಂದೆ ನೋಡಿದಾಗ ಫಾರೋ. ಏನು ಮಾಡಬೇಕು? ಎಲ್ಲಿ ಹೋಗ್ಬೇಕು? ಮುಂದೇನು ಹೋಗಕ್ಕಾಗಲ್ಲ, ಹಿಂದೇನು ಹೋಗಕ್ಕಾಗಲ್ಲ. ಅದೇ ತರ ನಾವೆಲ್ಲರೂ ಹಾದು ಹೋಗುತ್ತೇವೆ ದೇವರ ಮಕ್ಕಳೇ. ಅದೇ ತರ ಸಮಸ್ಯೆಗಳು ನಾವೆಲ್ಲರೂ ಹಾದು ಹೋಗುತ್ತೇವೆ. ಆದರೆ ನಾವು ದೇವರಿಗೆ ಮೊದಲ ಸ್ಥಾನವನ್ನು ನೀಡಿ ಜೀವನ ಮಾಡುವುದಾದರೆ ದೇವರ ಕೈಯಲ್ಲೇ ಕಾಣಿಸುತ್ತೆ. ರೆಡ್ ಸಿ ಎಲ್ಲ ದೇವರು ಪಾರ್ಟ್ ಮಾಡ್ತಾರೆ, ಫಾರೋ ಎಲ್ಲ ಓಡಿ ಹೋಗ್ತಾರೆ. ಇದೇ ನಮ್ಮ ಟೆಸ್ಟಿಮನೀಸ್. ಅರ್ಥವಾಗುತ್ತಾ ದೇವರ ಮಕ್ಕಳೇ? ಅದು ದೇವರಿಗೆ ಮೊದಲ ಸ್ಥಾನ ಕೊಟ್ಟರೆ ಮಾತ್ರ. ನೀವೆಲ್ಲರೂ ಹೇಳ್ತೀರಿ, ಹೌದು ಪಾಸ್ಟರ್, ನಾನು ಮೊದಲ ಸ್ಥಾನನೇ ಕೊಟ್ಟಿರೋದು, ಅದಕ್ಕೆ ನಾನು ಇಲ್ಲಿ ಬಂದಿರೋದು. ಇಲ್ಲಿ ಬಂದು ಕೇಳಿಸ್ಕೊಂಡು ಹೋಗ್ತೀರಿ, ನೀವೇನು ಒಬೆ ಮಾಡುವುದೇ ಇಲ್ಲ, ಮತ್ತು ಹೋಗಿ ಕತ್ತಲಲ್ಲೇ ಜೀವನ ಮಾಡುವುದು ಅಲ್ಲವೇ? ಪಾಸ್ಟರ್ಸ್ ಏನು ಹೇಳಿಕೊಡ್ತಾರೆ ಅದೇ ತರ ನೀವು ಜೀವನ ಮಾಡಬೇಕು. ಎದಕ್ಕೆ? ನಿಮಗೋಸ್ಕರ ಅಂತ ನೀವು ಅರ್ಥ ಮಾಡ್ಕೋಬೇಕು. ಹಲ್ಲೆಲೂಯಾ. ಸೊ ಅಂತ ದೊಡ್ಡ ಹೋರಾಟದಲ್ಲಿ ನಾವೆಲ್ಲರೂ ಹಾದು ಹೋಗ್ತೇವೆ. ಆವಾಗ ಯಾರು ಭಯಪಡಬಾರದು. ದೇವರಿದ್ದಾರೆ, ದೇವರನ್ನು ನಂಬಿ ಮತ್ತು ದೇವರ ದಾರಿಯಲ್ಲಿ ಕತ್ತಲಲ್ಲಿ ಇರಬಾರದು. ಆವಾಗ ಎಲ್ಲ ಯಾವಾಗಲೂ ಆವಾಗ ನಮ್ಗೆ ಕೋಪ ಬರ್ತದೆ, ದುಃಖ ಬರ್ತದೆ, ಆತಂಕ ಬರ್ತದೆ, ಏನು ಮಾಡಬೇಕು ಎಂದು ಗೊತ್ತಿರುವುದಿಲ್ಲ. ಏನು ರಟ್ಸಿಯಲ್ಲಿ ಜಂಪ್ ಮಾಡಿ ಸಾಯಬೇಕು ಎಂದು ಬರ್ತದೆ. ಸಾಕು ಜೀವನ. ಹಂಗೆಲ್ಲ ನಮಗೆಲ್ಲರಿಗೂ, ನನಗೂ ಬರ್ತದೆ, ನಿಮಗೂ ಬರ್ತದೆ. ಅವಾಗ ಎಲ್ಲ ನಾವು ನೆನಪಿಟ್ಟುಕೊಳ್ಳಬೇಕು, ಇಲ್ಲ ದೇವರು ಕೈ ಬಿಡುವವನಲ್ಲ. ನಾವು ಕಣ್ಣೀರಿಂದ ಪ್ರಾರ್ಥಿಸಿದರೆ ಮತ್ತೆ ದೇವರ ದಾರಿಯಲ್ಲಿ ನಡೆಯಬೇಕು, ನಿಮ್ಮ ದಾರಿಯಲ್ಲಿ ಹೋಗಿ ನಡೆಯಬಾರದು. ದೇವರು ಖಂಡಿತ ರಟ್ಸಿಯನ್ನು ಪಾಠ ಮಾಡಿ ನಮ್ಮನ್ನಲ್ಲಿ ನಡೆಸುತ್ತಾರೆ. ಅದ್ಭುತಕರವಾಗಿ ದೇವರು ನಡೆಸುತ್ತಾರೆ ದೇವರ ಮಕ್ಕಳೇ. ಇದೇ ದೇವರು. ಅದಕ್ಕೆ ನಾವು ದೇವರಿಗೆ ಮೊದಲ ಸ್ಥಾನ ಕೊಡಬೇಕು. ಕೊಟ್ಟಿಲ್ಲದಿದ್ದರೆ ದೇವರ ಕೈಯೇ ಕಾಣುವುದಿಲ್ಲ.
ಈದರ್ ಫಾರೋಯಿಂದ ನೀವು ಸಾಯ್ತೀರಿ, ಅಲ್ಲಾಂದರೆ ರೆಡ್ ಸಿಯಲ್ಲಿ ಮುಳುಗಿ ನೀವು ಸಾಯ್ತೀರಿ. ನಿಮ್ ಡೆಡ್ ಬಾಡಿ ಮಾತ್ರ ಸಿಗುವುದು ಎಲ್ಲಿಂದಾದರೂ. ಹೌದು, ಫಾರೋ ಕುಂತ್ಬಿಡ್ತಾನೆ, ಅಲ್ಲಾಂದ್ರೆ ರೆಡ್ ಸಿಯಲ್ಲಿ ನೀವು ಸಾಯ್ತೀರಿ, ನಮ್ಮ ಬಾಡಿನೂ ಸಿಗುವುದಿಲ್ಲ. ಅರ್ಥ ಮಾಡಿಕೊಳ್ಳಿ. ಹಲ್ಲೆಲೂಯ. ದೇವರು ನಮ್ಮನ್ನು ಒಂದು ನಿರ್ದಿಷ್ಟ ರೀತಿಯಲ್ಲಿ ವಿನ್ಯಾಸಗೊಳಿಸಿದ್ದಾನೆ. ದೇವರು ನಮ್ಮನ್ನು ಒಂದು ನಿರ್ದಿಷ್ಟ ರೀತಿಯಲ್ಲಿ ವಿನ್ಯಾಸಗೊಳಿಸಿದ್ದಾನೆ. ಅಂದರೆ ದೇವರಿಗೆ ಮೊದಲನೇ ಸ್ಥಾನ ಕೊಟ್ಟು ಜೀವನ ಮಾಡುವುದಕ್ಕೆ ನಮ್ಮನ್ನು ರಚಿಸಲಾಗಿದೆ. ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ. ವಿ ಆರ್ ಬೋರ್ನ್ ಅಗೇನ್. ಇನ್ನೊಂದು ಜೀವನಕ್ಕೋಸ್ಕರ ನಾವು ದೇವರ ಹತ್ರ ಬಂದಿದ್ದೇವೆ. ಮತ್ತು ಹುಟ್ಟಿ ಜೀವನ ಮಾಡುವುದು ಕ್ರಿಶ್ಚಿಯನ್ ಜೀವನ. ಹಳೆ ಜೀವನ ಹೋಯ್ತು, ಇದು ಹೊಸ ಜೀವನ. ಬೋರ್ನ್ ಅಗೇನ್ ಇನ್ ಕ್ರೈಸ್ಟ್. ನಾವು ದೇವರಿಗೆ ಫಸ್ಟ್ ಇಂಪಾರ್ಟೆನ್ಸ್ ಕೊಟ್ಟು ಆ ಬೋರ್ನ್ ಅಗೇನ್ ಜೀವನ ಮಾಡುವುದಕ್ಕೆ ಕರೆದಿದ್ದಾರೆ. ಯಾರು ಕೊಡಲಿಲ್ಲವೋ ಅವರೆಲ್ಲ ರೆಡ್ ಸಿಯಲ್ಲಿ ಮುಳುಗುತ್ತಾರೆ ಅಂತ ನೀವು ಅರ್ಥ ಮಾಡ್ಕೋಬೇಕು. ಹಲ್ಲೆಲೂಯ. ಎಳಿನೀರಿನಿಂದ ಕೆಸರಿನ ನೀರನ್ನು ಕುಡಿದರೆ ನಿಮ್ಮ ದೇಹವನ್ನು ಹಾಯಾಗಿಲ್ಲ, ಅಲ್ಲವೇ? ಎಳಿನೀರು ಕುಡಿದರೆ ನಿಮಗೆ ಒಳ್ಳೆಯದಾಗುತ್ತದೆ. ಅಲ್ಲಾಂದ್ರೆ ಬರೀ ನಿಮಗೆ ಒಳ್ಳೆಯ ನೀರಿಲ್ಲ, ಪ್ಯೂರ್ ವಾಟರ್ ಇಲ್ಲ, ಬರೀ ನೀವು ಕೆಸರಿನ ನೀರನ್ನು ಅಂದ್ರೆ ಮಡ್ ವಾಟರ್ ಅನ್ನು ಮಾತ್ರ ನೀವು ಕುಡಿದರೆ ನಿಮಗೆ ಏನಾಗುತ್ತದೆ? ಒಳ್ಳೇದನಿಸುತ್ತದಾ? ಇಲ್ಲ, ಎಂದಿಗೂ ಇಲ್ಲ. ಎಷ್ಟು ನಿಮಗೆ ನೀರಡಿಕೆ ಆಗಿದ್ದರೂ ಫ್ರೆಶ್ ವಾಟರ್ ಕುಡಿದ್ರೆ ನಿಮಗೆ ಒಳ್ಳೇದಾಗುತ್ತದೆ. ನೀರಡಿಕೆ ಆಗಿ ಅಲ್ಲ, ಮಡ್ ವಾಟರ್ ಕುಡಿದ್ರೆ ನಿಮಗೆ ಒಳ್ಳೇದಾಗುತ್ತದ? ಮತ್ತೆ ನಿಮ್ಮ ಜೀವನದಲ್ಲಿ ಫ್ರೆಶ್ ವಾಟರೇ ಇಲ್ಲ, ಬರೀ ನಿಮಗೆ ಕೆಸರಿನ ನೀರೇ ಇರುವುದಿದ್ರೆ ನಿಮ್ಮ ಜೀವನ ಹೆಂಗೆ ಇರ್ತದೆ? ನಿಮಗೆ ಒಳ್ಳೇದಾಗುತ್ತದ? ಇಲ್ಲ. ಅದೇ ತರ ನಾವು ದೇವರಿಗೆ ಮೊದಲನೇ ಸ್ಥಾನ ಕೊಡಲಿಲ್ಲದಿದ್ದರೆ ನಮಗೆ ಒಳ್ಳೇದು ಅನಿಸೋದಿಲ್ಲ. ದೇವರ ಮಕ್ಕಳೇ, ಒಂದು ದಿನಾನು, ನಾಟ್ ಈವನ್ ಎ ಡೇ, ಅರ್ಥ ಮಾಡಿಕೊಳ್ಳಿ, ಒಂದು ದಿನಾನು ನಮಗೆ ಒಳ್ಳೇದನಿಸೋದಿಲ್ಲ ದೇವರಿಗೆ ಮೊದಲನೇ ಸ್ಥಾನ ಕೊಟ್ಟು ನಾವು ಜೀವನ ಮಾಡಲಿಲ್ಲದಿದ್ದರೆ. ಅರ್ಥ ಮಾಡಿಕೊಳ್ಳಿ. ಹಲ್ಲೆಲೂಯ. ನಮ್ಮ ಜೀವನದಲ್ಲಿ ದೇವರಿಗೆ ಮೊದಲನೇ ಸ್ಥಾನವನ್ನು ನೀಡಲು, ಹಾಗೇ ನಾವು ಬದುಕಲು ನಮ್ಮನ್ನು ರಚಿಸಲ್ಪಟ್ಟಿದ್ದೇವೆ. ಇಲ್ಲ, ನಾವು ಹಾಗೆ ಮಾಡದಿದ್ದರೆ ನಾವು ಗೊಂದಲ, ಆತಂಕ ಮತ್ತು ಭಯವನ್ನು ಅನುಭವಿಸುತ್ತೇವೆ. ಯಾವಾಗ? ಡೈಲಿ. ಅವಾಗ ಇವಾಗ ಇಲ್ಲ. ಗೊಂದಲ, ಭಯ, ಆತಂಕ. ಕೆಸರಿನ ನೀರನ್ನು ಕುಡಿದರೆ ಚೆನ್ನಾಗನಿಸೋದಿಲ್ವಲ್ಲ? ಮಡ್ ವಾಟರ್ ಕುಡಿದ್ರೆ ನಮಗೆ ಚೆನ್ನಾಗನಿಸೋದಿಲ್ವಲ್ಲ? ಮತ್ತೆ ಅಡಿಗೆ ಮಾಡುವುದು ಮಡ್ ವಾಟರ್ ಇಂದ, ಬಿರಿಯಾನಿ ಮಾಡುವುದು ಮಡ್ ವಾಟರ್ ಇಂದ. ಚೆನ್ನಾಗನಿಸುತ್ತಾ? ಇಲ್ಲ. ನಿಮ್ಮ ಹೊಟ್ಟೆಗೆಲ್ಲ ಟ್ರಬಲ್ ಆಗತ್ತೆ, ಮತ್ತೆ ಬಾಡಿಗೂ ಟ್ರಬಲ್ ಆಗತ್ತೆ. ಅದೇ ತರ ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ. ನೀವು ಪ್ರತಿದಿನ ದೇವರಿಗೆ ಮೊದಲನೇ ಸ್ಥಾನ ಕೊಟ್ಟು ಜೀವನ ಮಾಡಲಿಲ್ಲದಿದ್ದರೆ ನಿಮಗೂ ಒಂದಿನಾನು ಯು ವಾಂಟ್ ಫೀಲ್ ಕಂಫರ್ಟಬಲ್ ಅನಿಸೋದಿಲ್ಲ. ಅರ್ಥ ಮಾಡಿಕೊಳ್ಳಿ. ದೇವರಿಗೆ ಮೊದಲನೇ ಸ್ಥಾನ ಕೊಟ್ಟು ಜೀವನ ಮಾಡಿದರೆ, ಒಳ್ಳೆ ನೀರು ಕುಡಿದು ಒಳ್ಳೆ ಊಟ ತಿಂದು ನಾವು ಜೀವನ ಮಾಡಿದರೆ ನಮಗೆ ಎಷ್ಟು ಚೆನ್ನಾಗಿ ಅನಿಸುತ್ತದೆ. ಅದೇ ತರ ಜೀವನವಾಗುತ್ತದೆ. ಇದಕ್ಕೆ ದೇವರು ಕರೆದಿರುವುದು ಒಂದು ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ಹಲ್ಲೆಲೂಯ. ಪರಿಣಾಮವಾಗಿ ನಾವು ಬರೀ ಆತಂಕ, ಗೊಂದಲ, ಭಯ ಇದರಲ್ಲಿ ಮಾತ್ರ ಜೀವಿಸುವುದಲ್ಲ, ಮತ್ತು ಅಸಮಾಧಾನ, ಕಹಿ ನಮ್ಮಲ್ಲಿ ಹೆಚ್ಚಾಗುತ್ತದೆ. ಗೊಂದಲ, ಭಯ ಅದೆಲ್ಲ ಒಂದು ಕಡೆ. ಇನ್ನೊಂದು ಕಡೆ ರಿವೆಂಜ್, ಬಿಟರ್ನೆಸ್, ಆಂಗರ್, ಅಸಮಾಧಾನ, ಕಹಿ ಇದೆಲ್ಲ ಹೆಚ್ಚಾಗುತ್ತದೆ. ಅಂತಿಮವಾಗಿ ನಮ್ಮ ದೇಹದಲ್ಲಿ ಅನಾರೋಗ್ಯ ಮತ್ತು ಕಾಯಿಲೆಗಾಗಿ ಇದೆಲ್ಲ ತೋರುತ್ತದೆ. ಅರ್ಥವಾಯ್ತಾ ದೇವರ ಮಕ್ಕಳೇ? ಕ್ರೈಸ್ಟ್ ವೇ ಚರ್ಚಲ್ಲಿ ಬರುವವರಿಗೆ ಕಾಯಿಲೆಗಳೇನು ಇಲ್ಲದಿದ್ದರೆ ಅರ್ಥ ಮಾಡಿಕೊಳ್ಳಿ, ಸ್ವಲ್ಪ ಆದರೂ ನೀವು ಒಳ್ಳೆ ನೀರು ಕುಡಿಯೋಕ್ಕೆ ಶುರು ಮಾಡಿದೆ. ಇಲ್ಲದಿದ್ದರೆ ಎಲ್ಲರಿಗೂ ಬರುತ್ತೆ ಕಾಯಿಲೆಗಳು. ಅರ್ಥ ಮಾಡಿಕೊಳ್ಳಿ. ಯಾಕೆಂದ್ರೆ ಕುಡಿಯೋದು ಏನು? ಕೆಸರಿನ ನೀರು. ಕೆಸರಿನ ನೀರಲ್ಲೇ ಅಡಿಗೆ ಮಾಡುವುದು. ಎಳೆನೀರು ಸಿಗ್ತಾ ಇಲ್ಲ, ಎಳೆನೀರು ಇದೆ ಆದರೂ ನೀವು ಕುಡಿಯೋದಿಲ್ಲ, ಕೆಸರಿನ ನೀರೇ ಕುಡಿಯೋದು. ಅರ್ಥವಾಯ್ತೆ? ತುಂಬಾ ವಿಶ್ವಾಸಿಗಳು ಕೆಸರಿನ ನೀರು ಕುಡಿದು ಅವರ ಜೀವನದಲ್ಲಿ ಒಂದು ದಿನಾನೂ ಅವರಿಗೆ ಸುಖ ಇಲ್ಲ. ಆತಂಕ, ಗೊಂದಲ, ಭಯ ಮತ್ತೆ ಕಹಿ
ಅಸಮಾಧಾನ, ಇದನ್ನಲ್ಲೇ ವಿಶ್ವಾಸಿಗಳು ಜೀವನ ಮಾಡುವುದು ಅಲ್ಲವೇ? ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ದೇವರಿಗೆ ಮೊದಲನೇ ಸ್ಥಾನ ನೀಡಕ್ಕೆ ಶುರು ಮಾಡಿ. ನಾನು ಇನ್ನೊಂದು ಬಾರಿ ರಿಪೀಟ್ ಮಾಡ್ತೀನಿ, ನೀವು ದೇವರಿಗೆ ಮೊದಲನೇ ಸ್ಥಾನ ಕೊಡಲಿಲ್ಲದಿದ್ದರೆ ಒಂದು ಚೂರು ನಿಮಗೆ ಪ್ರಾರ್ಥನೆ ಮಾಡೋಕ್ಕಾಗುವುದಿಲ್ಲ. ಒಂದು ಚೂರು ನಿಮಗೆ ಬೈಬಲ್ ಅಧ್ಯಯನ ಮಾಡುವಕ್ಕೆ ಸಮಯ ಸಿಗುವುದಿಲ್ಲ. ಅಂದ್ರೆ ವರ್ಕು, ನಿದ್ದೆ, ಅಲ್ಲಾಂದ್ರೆ ನೆಂಡರು ಬಂದಿದ್ದಾರೆ, ಅಲ್ಲಾಂದ್ರೆ ಅಲ್ಲಿ ಹೋಗ್ಬೇಕಾಯ್ತು, ಇಲ್ಲಿ ಹೋಗ್ಬೇಕಾಯ್ತು, ಎಸ್ಕ್ಯೂಸ್ ಡಿಸ್ಟರ್ಬೆನ್ಸ್ ಹಂಗೆ ಬಂದೇ ಬರ್ತದೆ. ಅರ್ಥ ಮಾಡಿಕೊಳ್ಳಿ. ಆದರೆ ನೀವು ಸಲ್ಲಿಸಿರುವ ಸೋಲ್ ಆಗಿದರೆ, ಇಫ್ ಯು ಆರ್ ಎ ಸಬ್ಮಿಟೆಡ್ ಸೋಲ್, ಐ ಸರೆಂಡರ್ ಗಾಡ್. ಇಫ್ ಯು ಆರ್ ಎ ಸರೆಂಡರ್ಡ್ ಸೋಲ್ ಅಂಡ್ ಇಫ್ ಯು ಆರ್ ಗಿವಿಂಗ್ ಫಸ್ಟ್ ಇಂಪಾರ್ಟೆನ್ಸ್ ಟು ಗಾಡ್, ನಿಮಗೆಲ್ಲದಕ್ಕೂ ಟೈಮ್ ಸಿಗುತ್ತದೆ. ಬೈಬಲ್ ಅಧ್ಯಯನ ಮಾಡುವುದಕ್ಕೂ, ನಿಮಗೆ ಪ್ರಾರ್ಥನೆ ಮಾಡುವುದಕ್ಕೂ, ದೇವರ ಸೇವೆ ಮಾಡುವುದಕ್ಕೂ ಎಲ್ಲದಕ್ಕೂ ಟೈಮ್ ಸಿಗುತ್ತದೆ. ನಿಮಗಿದು ಸಿಗ್ತಾ ಇಲ್ಲದಿದ್ದರೆ ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ, ದೇವರಿಗೆ ನೀವು ಫಸ್ಟ್ ಇಂಪಾರ್ಟೆನ್ಸ್ ಕೊಡಲಿಲ್ಲ. ಅದಕ್ಕೆ ನೀವಿಷ್ಟೊಂದು ಡಿಸ್ಟರ್ಬೆನ್ಸ್ ಜೀವನದಲ್ಲಿ ಜೀವನ ಮಾಡ್ತಾ ಇದ್ದೀರಿ. ಹಲ್ಲೆಲೂಯ. ಸೊ ಬದಲಾಗಿರಿ. ನಿಮ್ಮ ಜೀವನದಲ್ಲಿ ದೇವರಿಗೆ ಮೊದಲನೇ ಸ್ಥಾನವನ್ನು ನೀಡಿದಾಗ ನಿಮ್ಮ ಜೀವನವು ಅವನಿಂದ ಎಷ್ಟು ಹೆಚ್ಚು ಆಶೀರ್ವಾದ ಮತ್ತು ಸಂತೋಷಕರವಾಗಿರುತ್ತದೆ ಎಂಬುದನ್ನು ನೀವು ಗಮನಿಸಬಹುದು. ನಿಮಗೇ ಅರ್ಥವಾಗುತ್ತದೆ. ಎಲ್ಲ ಮಾಡಬಹುದು ದೇವರ ಮಕ್ಕಳೇ. ನೀವು ಮೂರ್ಖರಾಗಿ ಜೀವನ ಮಾಡಬಾರದು. ಬರೀ ಪಾಸ್ಟರ್ಸ್ಗೆ ಹಿಂಗೆಲ್ಲ ಮಾಡೋಕ್ಕಾಗತ್ತೆ ಎಂದು ನೀವು ಹೇಳಬಾರದು. ಪಾಸ್ಟರ್ಸ್ ಆರ್ ದ ಮಾಡೆಲ್ಸ್, ಸಭೆಗಳಿಗೆ ತೋರಿಸುವುದಕ್ಕೆ ಹೀಗೆ ಜೀವನ ಮಾಡಬೇಕು ಅಂತ ಪೌಲನು ಹೇಳ್ತಾ ಇದ್ನು. ನನ್ನನ್ನು ನೋಡಿ, ನನ್ನ ಜೀವನವನ್ನು ಫಾಲೋ ಮಾಡಿ ಅಂತ. ಅದೇ ತರ ಪಾಸ್ಟರ್ಸ್ ಹೇಳಬೇಕು. ನೋಡಿ, ನಾನೆಲ್ಲ ಮಾಡಿಕೊಂಡು ಹೋಗ್ತಾ ಇದ್ದೀನಿ, ನಾನೇನಾದ್ರೂ ಕಡಿಮೆ ಇಟ್ಟಿದ್ದೀನ? ಇಲ್ಲ, ದೇವರ ಸೇವೆ ಮಾಡ್ತಾ ಇದ್ದೀನಿ, ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನೀವು ಆಫೀಸ್ ಹೋಗುವ ತರಾನೇ ನಾನು ದೇವರ ಸೇವೆ ಮಾಡುವುದು, ಎಲ್ಲ ಕೆಲಸ ಮಾಡ್ತಾ ಇದ್ದೀನಿ. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ಸೊ ನೀವು ಮೊದಲನೇ ಸ್ಥಾನ ದೇವರಿಗೆ ಕೊಡಲಿಲ್ಲದಿದ್ದರೆ ನಿಮಗೂ ಯಾವ ಸ್ಪಿರಿಚುವಲ್ ವರ್ಕು ಮಾಡೋಕ್ಕಾಗಲ್ಲ. ನೀವು ಹೇಳುವ ಡಿಸ್ಟ್ರಾಕ್ಷನ್ ಎಲ್ಲ ಬರುವುದು ನೀವು ದೇವರಿಗೆ ಮೊದಲನೇ ಸ್ಥಾನ ಕೊಡಲಿಲ್ಲ ಅಂತ ಅರ್ಥ ಮಾಡಿಕೊಳ್ಳಿ. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ.